ಎಲ್ರಿಗೂ ನಮಸ್ಕಾರ. ನಮಸ್ಕಾರ. Good morning, sir. Morning. Today I am going to discuss about the Indian legal system, how actually judicial system it was evolved in the earlier session. We have discussed the evolution of the Indian political system or the Indian polity, how it was evolved. But today it is an occasion for me to discuss about the ancient Indian legal system. This legal system was one of the unique system which was evolved in India from the days of immemorial. When we compare to other European countries, European law which was based upon the Roman law, the entire Europe was totally developed on the basis of the Greco-Roman law. ಬಟ್ ಇಲ್ಲಿ ಇಡೀ ಒಂದು ಕಾನೂನು ವ್ಯವಸ್ಥೆಯ ಬಗ್ಗೆ ಮಾತನಾಡುವಾಗ ಭಾರತದ ಕಾನೂನು ಬಹಳ ವಿಶಿಷ್ಟವಾದದ್ದು, ವಿಭಿನ್ನವಾಗಿ ಬೆಳೆದಂತದ್ದು. ಆಧುನಿಕ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರವೂ ಕೂಡ ಮತ್ತು ಈಗಿನ ನಮ್ಮ ಕಾನೂನುಗಳಲ್ಲೂ ಕೂಡ ಪ್ರಾಚೀನ ಕಾಲದ ಕೆಲವು ಕಾನೂನಿನ ಅಂಶಗಳು ಕೂಡ ಇವತ್ತು ಅದರೊಳಗಡೆ ಒಳಗೊಂಡಿರುವಂತದ್ದು ವಿಶೇಷವಾದಂತ ಅಂಶವಾಗಿದೆ. ಪ್ರಾಯಶಃ ನಾವೆಲ್ಲ ಪಾಶ್ಚಿಮಾತ್ಯ ಜಗತ್ತಿನಿಂದನೇ ನಮ್ಮ ಬ್ರಿಟಿಷ್ ಕಾನೂನುಗಳು ಬಂತು ಆಧುನಿಕ ಕಾಲದಲ್ಲಿ ಅನ್ನುವಂಥದ್ದಿದೆ. ಆದ್ರೆ ಆಧುನಿಕ ಕಾನೂನುಗಳು ಏನೇ ಬಂದ್ರೂ ಕೂಡ ಪುರಾತನ ಮತ್ತು ಪ್ರಾಚೀನ ಮಧ್ಯಕಾಲೀನ ಭಾರತದಲ್ಲಿದ್ದಂತ ಕಾನೂನು ವ್ಯವಸ್ಥೆಗಳು ಇಲ್ಲಿ ಮುಂದುವರ್ಕೊಂಡು ಹೋಗ್ತದೆ. ಇವತ್ತು ಅದಕ್ಕೊಂದು ಉದಾಹರಣೆ ಕೊಡೋದಾದ್ರೆ ಮಿತಾಕ್ಷರ ಮತ್ತು ದಾಯಭಾಗ ಅಂತ ಹೇಳಿ ಬರುತ್ತೆ. ಕಾನೂನು ಆಸ್ತಿ ಹಂಚಿಕೆ ವಿಚಾರಕ್ಕೆ ಬಂದಾಗ ಮಿತಾಕ್ಷರ ಮತ್ತು ದಾಯಭಾಗ, ಇದು ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತ ಕರ್ನಾಟಕದಲ್ಲಿ ರೂಪುಗೊಂಡಂತ ಒಂದು ಕಾನೂನಾಗಿದೆ. ಒನ್ ಆಫ್ ದ ಮೇಜರ್ ಆಸ್ಪೆಕ್ಟ್ಸ್ ಆಫ್ ದ ಹಿಂದೂ ಇನ್ಹೆರಿಟೆನ್ಸ್ ಅಥವಾ ಸಕ್ಸೆಷನ್ ಅಂತ ನಾವು ಏನು ಉತ್ತರಾಧಿಕಾರತ್ವ ಅಥವಾ ಕಾನೂನು ಆಸ್ತಿಯ ಪಾಲಿನ ಹಂಚಿಕೆ ವಿಚಾರಕ್ಕೆ ಬಂದಾಗ we have that actually the Dayabaga and Mitakshara school. Mitakshara, it was developed in Karnataka. Vijnaneshwara, he was written on the basis of the early Smritis, on the basis of the Smritikara's work. ಅದು ಬಹಳ ಮುಖ್ಯವಾಗಿ ಇಲ್ಲಿ ಇದು ಬರ್ತದೆ. The concept of judiciary or the judicial system in ancient India was known as a dharma. ರಾಜಧರ್ಮ ಅಂತ ಹೇಳಿದ್ರೆ ದಟ್ ವಾಸ್ ದ ಪಾಲಿಟಿ, ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಂತ ಒಂದು ಕಾನ್ಸೆಪ್ಟ್ ಇತ್ತು. ಹಿಯರ್ ancient India, we have considered that law as a dharma. Hindu legal system was embedded with dharma as profounded in the Vedas, Puranas, Smritis and other works on the topic. The term dharma was used in ancient India to designate the law. Even king was the head of the judiciary and even king has to look after the ಧರ್ಮ. ಇಟ್ ಈಸ್ ಇಸ್ ರಾಜಧರ್ಮ. ಅವನ ರಾಜಧರ್ಮದ ಪ್ರಕಾರ ಅವನ ಒಂದು ಇದರ ಕಲ್ಪನೆ ಏನು ಅಂತ ಹೇಳಿದ್ರೆ ಹಿಂದೂ ಲೀಗಲ್ ಸಿಸ್ಟಮ್ ಪ್ರಕಾರ ಧರ್ಮ ಅನ್ನುವಂಥದ್ದು ಕಾನೂನಿಗೆ ಇದ್ ಮಾಡ್ತಾ ಇತ್ತು. ವೇದಗಳು, ಪುರಾಣ ಮತ್ತು ಸ್ಮೃತಿಗಳು ಇದರ ಒಂದು ಮೇಜರ್ ಟಾಪಿಕ್ ಆಗುತ್ತೆ. ಇದೇ ನಮ್ಗೆ ಸೋರ್ಸ್. ಧರ್ಮ ಕಾನ್ಸ್ಟಿಟ್ಯೂಟೆಡ್ ದ ಬ್ಲೂ ಪ್ರಿಂಟ್ ಆರ್ ದ ಮಾಸ್ಟರ್ ಪ್ಲಾನ್ ಫಾರ್ ದ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದ ಇಂಡಿವಿಜುವಲ್ ಅಂಡ್ ಡಿಫರೆಂಟ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ಇಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ ಪ್ರಾಚೀನ ಕಾಲದಲ್ಲಿ ಏಷ್ಯಾ ಖಂಡ ಬಹಳ ಮುಖ್ಯವಾಗಿ ಕಾನೂನಿನ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ತನ್ನದೇ ಆದಂತ ಒಂದು ಕೊಡುಗೆಯನ್ನ ಕೊಟ್ಟಿರುವಂತದನ್ನ ನಾವು ನೋಡ್ತೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಹಮ್ಮುರಬಿಯ ಕಾನೂನುಗಳು ಏಷ್ಯಾ ಖಂಡದಲ್ಲಿ, ಅದರಲ್ಲೂ ಬ್ಯಾಬಿಲೋನಿಯಾದಲ್ಲಿ ಡೆವಲಪ್ ಆಗಿತ್ತು. Hammurabi code was perhaps the first law code which was established or developed in the West Asia. And it went to Syria, from Syria to Phoenicia, ಮತ್ತೆ ಅಲ್ಲಿಂದ ಅದು ಗ್ರೀಕ್ ಮತ್ತು ರೋಮ್ಗೆ ಹೋಗಿ ಕೊನೆಗೆ ಅಗೈನ್ ಇಟ್ ಕೇಮ್ ಟು ಇಂಡಿಯಾ ಆಸ್ ಎ
ಬ್ರಿಟಿಷ್ ಲೀಗಲ್ ಸಿಸ್ಟಮ್ ಆಗಿ ಇಂಡಿಯಾಕ್ಕೆ ಬರ್ತಾ ಹೋಗ್ತದೆ. ಪ್ರಾಯಶಃ ಮುಯಿಗೆ ಮುಯಿ, ಕಣ್ಣಿಗೆ ಕಣ್ಣು, ರಿಟ್ರಿಬ್ಯೂಟರಿ ಥಿಯರಿ, ಆಕ್ಚುಲಿ ದ ಥಿಯರಿ ಆಫ್ ರಿಟ್ರಿಬ್ಯೂಷನ್ ಆರ್ ದ ರಿವೆಂಜ್ ವಾಸ್ ದ ಮೇಜರ್ ಫೋಕಲ್ ಪಾಯಿಂಟ್ ಆಫ್ ದ ಹಮ್ಮುರಬಿ ಕೋಡ್. ನಮ್ಮಲ್ಲಿ ಭಾರತದಲ್ಲಿ ಧರ್ಮ ಅನ್ನುವಂತ ಒಂದು ಚೌಕಟ್ಟಿನ ಒಳಗಡೆ ಕಾನೂನನ್ನ ನೋಡಿದಂತ ಒಂದು ಅವಕಾಶಗಳು ಇತ್ತು ಪ್ರಾಚೀನ ಕಾಲದಲ್ಲಿ. ಇಟ್ ವಾಸ್ ಲುಕ್ಡ್ ಫ್ರಮ್ ದ boundaries, or that actually within the boundaries of the ethics and the religious ideas and even the social practices of the society. ಧರ್ಮ ಅನ್ನುವಂಥದ್ದು, ಕಾನೂನು ಅನ್ನುವಂಥದ್ದು ಸಾಮಾಜಿಕ ನಂಬಿಕೆಗಳು, ಆಚರಣೆಗಳು ಮತ್ತು ಸಾಮಾಜಿಕ ಚೌಕಟ್ಟಿನ ಒಳಗಡೆ ಇದು ಇದ್ದುದನ್ನ ನಾವು ಕೂಡ ನೋಡ್ತೀವಿ. ಈವನ್ ಇಲ್ಲಿ ಒಂದು ಧರ್ಮ ಅನ್ನುವಂಥ ಪರಿಕಲ್ಪನೆ ಬಂದಾಗ ದ ಫಾಲೋವಿಂಗ್ ವರ್ಸ್ describes the importance of the dharma or the law. Those who destroy the dharma get destroyed. ಯಾರು ಧರ್ಮವನ್ನ ನಾಶ ಮಾಡ್ತಾರೆ ಅವರು ನಾಶವಾಗ್ತಾರೆ ಅನ್ನುವಂತ ಒಂದು ಪರಿಕಲ್ಪನೆ. ದಿಸ್ ದ ಹೈಯೆಸ್ಟ್ ಫಿಲಾಸಫಿ ಆಫ್ ಹಿಂದೂ ಲೀಗಲ್ ಸಿಸ್ಟಮ್. ಹೈಯೆಸ್ಟ್ ಫಿಲಾಸಫಿ ಆಫ್ ದ ಹಿಂದೂ ಲೀಗಲ್ ಸಿಸ್ಟಮ್ ಈಸ್ ಧರ್ಮವನ್ನ ನೀವು ರಕ್ಷಣೆ ಮಾಡಿದ್ರೆ ಇಟ್ ಪ್ರೊಟೆಕ್ಟ್ಸ್ ಯು. ಇಫ್ ಯು ಆರ್ protecting the dharma, it protects you or it protects the society. ಸಮಾಜ ಧರ್ಮವನ್ನ ಉಳಿಸಿದ್ರೆ ಸಮಾಜ ಉಳಿತದೆ. ಸಮಾಜಕ್ಕೆ ತಳಹದಿ ಯಾವುದು ಅಂತ ಹೇಳಿದ್ರೆ ಧರ್ಮ. ದ ವೆರಿ ಬೇಸಿಕ್ ಫೌಂಡೇಶನ್ ಆಫ್ ದ ಸೊಸೈಟಿ ಈಸ್ ಧರ್ಮ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಹಿಂದೂ ಫಿಲಾಸಫಿ. ಧರ್ಮ ಪ್ರೊಟೆಕ್ಟ್ಸ್ ದೋಸ್ ಹೂ ಪ್ರೊಟೆಕ್ಟ್ ಇಟ್. ಯಾರು ಧರ್ಮವನ್ನ ರಕ್ಷಿಸ್ತಾರೆ ಅವ್ರನ್ನ ಧರ್ಮ ರಕ್ಷಿಸುತ್ತೆ. ದೇರ್ಫೋರ್ ಧರ್ಮ ಶುಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಈ ಹಿನ್ನೆಲೆಯಲ್ಲಿ ಧರ್ಮ ಇದನ್ನ ಡೆಸ್ಟ್ರಾಯ್ ಮಾಡಬಾರದು ಅನ್ನುವಂಥದ್ದು ಒಂದು ಕಲ್ಪನೆ ಪ್ರಾಚೀನ ಕಾಲದಲ್ಲಿ. ಇಟ್ ವಾಸ್ ಇನ್ ಏನ್ಷಿಯಂಟ್ ಇಂಡಿಯಾ ದಿಸ್ ಕಾನ್ಸೆಪ್ಟ್ ಇಟ್ ವಾಸ್ ಡೆವಲಪ್ಡ್ ಡ್ಯೂರಿಂಗ್ ದಟ್ ಟೈಮ್. ಅಂಡ್ ಇವನ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವಿತ್ ರಿಗಾರ್ಡಿಂಗ್ ಟು ದ dharma, the Indian judicial system are basically focusing the much even that India has the oldest judiciary in the world perhaps. ನನ್ನ ದೃಷ್ಟಿಯಲ್ಲಿ ಆಕ್ಚುಲಿ ತುಂಬಾ ಅತ್ಯಂತ ಪ್ರಾಚೀನ ಕಾಲದಲ್ಲೇ ಕಾನೂನುಗಳು ವ್ಯವಸ್ಥಿತವಾಗಿ ಬೆಳೆದಂತದ್ದು ಇಲ್ಲಿ ಆಗುತ್ತೆ. ನೋ ಅದರ್ ಜುಡಿಷಿಯಲ್ ಸಿಸ್ಟಮ್ as a more ancient or exalted pedigree. ಆಕ್ಚುಲಿ ಯಾವುದೇ ಒಂದು ಇದನ್ನ ತಗೊಂಡಾಗ ಆ ಹಿನ್ನೆಲೆ ಯಾವುದು ಕೂಡ ಇರಲ್ಲ. ಇಲ್ಲಿ ಆಲ್ರೆಡಿ ಐ ಟೋಲ್ಡ್ ಯು ಆಕ್ಚುಲಿ 1750 ಹೊತ್ತಿಗೆ BC ಹಮ್ಮುರಬಿ ಕೋಡ್ ವಾಸ್ ಎಸ್ಟಾಬ್ಲಿಷ್ಡ್. ಬಟ್ ಈ ಕಾಲಕ್ಕಾಗ್ಲೇ ಇಲ್ಲಿ ವೇದಗಳ ಕಾಲದ ನಾಗರಿಕತೆ ಕೂಡ ಇತ್ತು. ದೇರ್ ವಾಸ್ ಎ ವೇದಿಕ್ ಸಿವಿಲೈಸೇಷನ್ ಇನ್ ಇಂಡಿಯಾ. ಈವನ್ ಲೇಟೆಸ್ಟ್ ಸ್ಟೇಜ್ ಇನ್ ಗ್ರೀಕ್ ಅಂಡ್ ರೋಮ್. In Greek, actually, there was a draconian code. The draconian code was there. Draco, he codified the laws, but the draconian code, which was considered as which was written not in ink, in blood. Draco, Greek ನಲ್ಲಿ ಕಾನೂನುಗಳನ್ನ ಬರೆದಿದ್ದ, ಆ ಕಾನೂನುಗಳು ರಕ್ತದಿಂದ ಬರೆದಿದ್ದು ಅಂತಂದ. ಇಟ್ ವಾಸ್ ಆಕ್ಚುಲಿ, ಇಟ್ ಮೀನ್ಸ್ ದಟ್ ಹಾರ್ಶ್, ತುಂಬಾ ಕಠಿಣವಾದಂತ ಇದು ಶಿಕ್ಷೆಗಳನ್ನ ಕೊಡ್ತಾ ಇದ್ರು. ಅದು ಹೆಚ್ಚು ಕಡಿಮೆ ರಕ್ತದಿಂದ ಬರ್ದಿದ್ರು ಅನ್ನುವಂತ ಒಂದು ಪರಿಕಲ್ಪನೆ ಅದರಲ್ಲಿ ಬರ್ತಾ ಹೋಗ್ತದೆ. ಹಾಗಾಗಿ ಈ ಒಂದು ಪರಿಕಲ್ಪನೆ ಬಹಳ ಮುಖ್ಯವಾಗಿ ಇಲ್ಲಿ ಇದಾಗತ್ತೆ. ಇಂಡಿಯನ್ ಲೀಗಲ್ ಸಿಸ್ಟಮ್ ಇಸ್ ದ ಒನ್ ಆಫ್ ದ ಓಲ್ಡೆಸ್ಟ್ ಲೀಗಲ್ ಸಿಸ್ಟಮ್ ಇನ್ ದ ಎಂಟೈರ್ ಹಿಸ್ಟ್ರಿ ಆಫ್ ದ ವರ್ಲ್ಡ್. ಇಟ್ ಹ್ಯಾಸ್ ಆಲ್ಟರ್ಡ್ as well as developed over the past few centuries to absorb inferences from the legal system across the world. ಪ್ರಾಯಶಃ ಇಲ್ಲಿ ಇಡೀ ಭಾರತೀಯ ಕಾನೂನು ವ್ಯವಸ್ಥೆಯನ್ನು ನೋಡಿದಾಗ ಪ್ರಾಚೀನ ಕಾಲ, ಮಧ್ಯಕಾಲ, ಆಧುನಿಕ ಕಾಲ ಅಥವಾ ಬ್ರಿಟಿಷ್ ಕಾಲ ಅಂತ ಹೇಳಿ ಕರಿತೀವಿ. ಇಲ್ಲಿ ಲೆಟ್ ಮಿ ಡ್ರಾ ಯುವರ್ ಅಟೆನ್ಷನ್ ಟು ದಟ್. ಆಕ್ಚುಲಿ ದ ಪ್ರೆಸೆಂಟ್ ಡೇ ವಿ ಹ್ಯಾವ್ ದ ಎಸ್ಟಾಬ್ಲಿಷ್ಡ್ ಲೀಗಲ್ ಸಿಸ್ಟಮ್ ಇನ್ ಇಂಡಿಯಾ. ಬಟ್ ಲೀಗಲ್ ಸಿಸ್ಟಮ್ ಅಂತ ಬಂದಾಗ ಎವ್ರಿಥಿಂಗ್ ಇಸ್ ನಾಟ್ ಆನ್ ದ ಬೇಸ್ಡ್ ಆಫ್ ದ ಬ್ರಿಟಿಷ್ ಲೀಗಲ್ ಸಿಸ್ಟಮ್. ಈಗ IPC ಇದೆ, CRPC ಇದೆ, ಈಸ್ಮೆಂಟ್ಸ್ ಇದೆ, ಕಾಂಟ್ರಾಕ್ಟ್ ಆಕ್ಟ್ ಇದೆ, ಎವ್ರಿಥಿಂಗ್ ವಾಸ್ ದೇರ್. ದಟ್ ಅವೆಲ್ಲವೂ ಕೂಡ 1861 ನಂತರದಲ್ಲಿ ಇಂಡಿಯಾದಲ್ಲಿ ಡೆವಲಪ್ ಆದದ್ದು. ಆದ್ರೆ ಬ್ರಿಟಿಷರು ಭಾರತವನ್ನ ಆಳುವಂತ ಸನ್ನಿವೇಶದಲ್ಲಿ ಇಲ್ಲಿನ ಮತಧರ್ಮ, ಸಾಮಾಜಿಕ ಚೌಕಟ್ಟು, ಕಟ್ಟುಪಾಡು, ಸಾಂಸ್ಕೃತಿಕ ಹಿನ್ನೆಲೆ ನಡುವೆ ಕಾನೂನುಗಳನ್ನು ರೂಪಿಸಬೇಕಾದಂತ ಒಂದು ಅನಿವಾರ್ಯತೆ ಡೆವಲಪ್ ಆಗುತ್ತೆ. ದಟ್ ಹೆನ್ರಿ ಮೈನ್ ಇನ್ಫ್ಯಾಕ್ಟ್ ಕಾನೂನುಗಳನ್ನ ಹಿಂದೂ ಕೋಡ್ ಅಂತ ಹೇಳ್ತಾನೆ. ಇದು ಯಾವುದೇ ವಿಧವಾದಂತ ನಾಗರಿಕ ವ್ಯವಸ್ಥೆ ಇರಲಿಲ್ಲ ಅನ್ನುವಂತ ವ್ಯವಸ್ಥೆಯನ್ನು ಕೂಡ ಹೇಳ್ತಾನೆ. ಆದ್ರೆ
ಅವನು ಇಡೀ ಜಗತ್ತಿನ 3 ಸಿಸ್ಟಮ್ಗಳಲ್ಲಿ, ಒಂದು ಗ್ರೀಕ್ ಮತ್ತು ರೋಮನ್, ಬ್ರಿಟಿಷ್, ಈ 3 ಸಿಸ್ಟಮ್ಗಳು ಅಸ್ತಿತ್ವದಲ್ಲಿತ್ತು ಅಂತ ಹೇಳುವಾಗ ಅವನ ಪರಿಕಲ್ಪನೆ ಏನಾಗಿತ್ತು ಅಂತ ಹೇಳಿದ್ರೆ, ಪಾಶ್ಚಿಮಾತ್ಯ ಕಾನೂನುಗಳನ್ನ, ರೋಮನ್ ಕಾನೂನನ್ನ, ಇಂಗ್ಲಿಷ್ ಕಾನೂನುಗಳನ್ನ ಪ್ರಮೋಟ್ ಮಾಡೋದಾಗಿತ್ತು, ಅದನ್ನ ಹೆಚ್ಚು ಹೈಲೈಟ್ ಮಾಡ್ಕೊಳ್ಳೋದಾಗಿತ್ತು. ಹಾಗಾಗಿ ಈ ಟ್ರೈ ಟು ಗಿವ್ ಎ secondary importance to Indian legal system, but actually it shows his ignorance of understanding the Indian system and the Indian knowledge system, particularly ಭಾರತದ ಜ್ಞಾನ ಪರಂಪರೆಯನ್ನು ಆತ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇರುವಂತದ್ದು ಇದು ಒಂದು ಕಾರಣ ಆಗ್ತದೆ. The Constitution of India is the fountainhead of the Indian legal system. The present Constitution of India is the fountainhead of the legal system, but the Indian legal system was based upon the ancient medieval evolution of the, or that evolutionary process, how it was taken place in the formation of the legal institutions or the establishment of the legal institution. Those institutions were carried, and the present Indian Constitution, it is carry forward the ancient practices and usages in the in his legal system or the legal procedure. ಅಂದ್ರೆ ಭಾರತದ ವ್ಯವಸ್ಥೆ ಸಂವಿಧಾನದಲ್ಲಿ ಇದು ಒಂದು ಫೌಂಟನ್ ಹೆಡ್ ಅಂತ ಹೇಳ್ತಾರೆ. ಇಡೀ ಒಂದು ಲೀಗಲ್ ಸಿಸ್ಟಮ್ ನ ಪರಮೋಚ್ಚವಾದಂತದ್ದು. ಯಾಕಂದ್ರೆ ಈ ಭಾರತದ ಲೀಗಲ್ ಸಿಸ್ಟಮ್ ಇದೆಯಲ್ಲ, ಇಟ್ ಇಸ್ ಎ ವಂಡರ್ಫುಲ್, ಇಟ್ ಇಸ್ ಎ ಎಕ್ಸಲೆಂಟ್. ಆದ್ರೆ ಇದು ಬೆಳೆದದ್ದು ಯಾವುದರ ಮೇಲೆ ಅಂತ ಹೇಳಿದ್ರೆ, ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತಗಳಲ್ಲಿ ಆದಂತ ಸಾಂಸ್ಕೃತಿಕ, ಆಡಳಿತಾತ್ಮಕ, ಕಾನೂನಾತ್ಮಕ ಬದಲಾವಣೆಗಳು ಎಲ್ಲವನ್ನೂ ಒಳಗೊಂಡು, ಅಂದ್ರೆ ದಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಇನ್ಕ್ಲೂಡೆಡ್, ಆರ್ ದಟ್ ಪಾಲಿಸಿ ಇಟ್ ಈಸ್ ಅಡಾಪ್ಟೆಡ್ ಇನ್ಕ್ಲೂಸಿವ್ನೆಸ್. ಯಾಕೆ ಅದು ಫ್ರೇಮರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಾಲೋಡ್ ದ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಐಡಿಯಾಸ್ ಇನ್ ದ ಫ್ರೇಮಿಂಗ್ ವೈಲ್ ಫ್ರೇಮಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸಂವಿಧಾನವನ್ನು ರಚಿಸುವಂತ ಸಂದರ್ಭದಲ್ಲಿ ಇವುಗಳನ್ನ ಅವರು ಮುಖ್ಯವಾಗಿ ತಗೊಂಡಿದ್ರು. ಇದು ಈ ಕಾಲಘಟ್ಟದ ಹಿನ್ನೆಲೆ ಒಳಗಡೆ ಬರುವಂತದ್ದು. ಇಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಈ ಪೀನಲ್ ಜಸ್ಟಿಸ್ ಅನ್ನುವಾಗ, ಇವತ್ತು ನಾವು ಪೀನಲ್ ಜಸ್ಟಿಸ್ ಅಂತ ಹೇಳ್ತೀವಿ, ದಂಡ ಅಂತ ಹೇಳ್ತೀವಿ. ಆದರೆ ಕಾನೂನನ್ನ ಬಂದಾಗ ದಂಡ, ಸಾಮಭೇದ ದಂಡ ಅನ್ನುವಂತ ಪರಿಕಲ್ಪನೆಗಳು ಬಂದಾಗ ಇಲ್ಲಿ ಈ ಪರಿಕಲ್ಪನೆಗಳು ಬರ್ತದೆ. ಮಹಾಭಾರತದಲ್ಲಿ ಕೂಡ ದಂಡದ ಉಲ್ಲೇಖ ಬರ್ತದೆ. ದಂಡ ಬಿಕಮ್ ಅಲ್ಟಿಮೇಟ್ ಸ್ಯಾಂಕ್ಷನ್ಸ್ ಆಫ್ ದ ಗವರ್ನಮೆಂಟ್, ಅಲ್ಟಿಮೇಟ್ ಸ್ಯಾಂಕ್ಷನ್ಸ್ ಆಫ್ ದ ಗವರ್ನಮೆಂಟ್. ಸಮಟೈಮ್ಸ್ ಆಕ್ಚುಲಿ ಇಲ್ಲಿ ಅಫೆಂಡರ್ಸ್ಗೆ ಮತ್ತು ಕಾನೂನಾತ್ಮಕವಾಗಿ ಅಪರಾಧಿಗೆ ಕೊಡಬಹುದಾದ ಶಿಕ್ಷೆಗಳ ಬಗ್ಗೆ ಇಲ್ಲಿ ಕೆಲವು ನಿಯಮಗಳನ್ನ ರೂಪಿಸ್ಕೊಂಡಿದ್ರು. ಇಟ್ ವಾಸ್ ಆನ್ ದ ಬೇಸಿಸ್ ಆಫ್ ದ ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ದಟ್ ದ ಸೋಷಿಯಲ್ ಆಸ್ಪೆಕ್ಟ್ಸ್ ಆಫ್ ದ ಸೊಸೈಟಿ. ಈವನ್ ಭೀಷ್ಮ, he was while discussing with Yudhishthira, these ideas were there in the Mahabharata, and even in this connection to that actually ಈ ಇದರ ವಿಚಾರಕ್ಕೆ ಬಂದಾಗ ಕಾನೂನುಗಳು, ದಂಡ ನೀತಿ ಅನ್ನುವಂಥದ್ದು ಇಲ್ಲಿ ಕೊಹರ್ಸಿವ್ ಜಸ್ಟಿಸ್ ಅಂತ ಕೂಡ ಅದನ್ನ ಕರೀತಾರೆ. ಆ ಹಿನ್ನೆಲೆ ಒಳಗಡೆ ಸೊಸೈಟಿ, ಸಮಾಜ ಕಾನೂನಿನ ಮೇಲೆ ರೂಪುಗೊಂಡಿತ್ತು, ಕಾನೂನಿನ ಅದ್ರ ಒಳಗಡೆ ಬೈಂಡಿಂಗ್ ಆಗಿತ್ತು ಅನ್ನುವಂಥ ವಿಚಾರವನ್ನ ಈ ಇದ್ರೊಳಗಡೆ ನಮ್ಗೆ ಕಾಣ್ಲಿಕ್ಕೆ ಅವಕಾಶ ಇದೆ. ಮಹಾಭಾರತ ಇದರಲ್ಲಿ ಅವಕಾಶ ಇದೆ. ಬಟ್ ಅನದರ್ ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಅನ್ನ ನಾವು ನೋಡೋದೇ ಆದ್ರೆ, ಇದು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೆಮಾನ್ಸ್ಟ್ರೇಟ್ ದ ಆಂಗ್ಲೋ ಸ್ಯಾಕ್ಷನ್ ಕ್ಯಾರೆಕ್ಟರ್ ಆಫ್ ಜುಡಿಷಿಯರಿ ವಿಚ್ ಇಸ್ ಬೇಸಿಕಲಿ ಡ್ರಾನ್ ಫ್ರಮ್ ದ ಬ್ರಿಟಿಷ್ ಲೀಗಲ್ ಸಿಸ್ಟಮ್. ಇವತ್ತು ಕೆಲವು ಆಂಗ್ಲೋ ಸ್ಯಾಕ್ಸನ್ ಅಂತ ಹೇಳಿದ್ರೆ, ಆಂಗ್ಲೋ ಇಂಡಿಯನ್ ಅಂತ ಕೂಡ ನಾವು ಕರಿಬಹುದು. ಅದು ಇವತ್ತಿನ ವ್ಯವಸ್ಥೆಯಲ್ಲಿ ಕಾಣ್ತಾ ಇರುವಂತದ್ದು. ಯಾಕೆಂದ್ರೆ 1772ರಿಂದನೇ ಇಲ್ಲಿ ಬ್ರಿಟಿಷರು ಭಾರತದ ಕಾನೂನಿನ ಜೊತೆ ಇದನ್ನ ಹೋರಾಟವನ್ನ ಮಾಡ್ಬೇಕಾಗ್ತಾ ಹೋಗುತ್ತದೆ. ಜೊತೆಗೆ ಅದನ್ನು ಹೇಗೆ ಆಡಳಿತ ವ್ಯವಸ್ಥೆಯಲ್ಲಿ ತರಬೇಕನ್ನುವಂಥದ್ದು ಒಂದು ರೀತಿಯಲ್ಲಿ ಅವರಿಗೆ ಸಮಸ್ಯೆ ಸೃಷ್ಟಿಯಾದಾಗ, ಈ ಬಂಗಾಳದಲ್ಲಿ ಸಾದರ್ ದಿವಾನಿ ಅದಾಲತ್ ಮತ್ತು ಸಾದರ್ ನಿಜಾಮತ್ ಅದಾಲತ್ ಅಂತ ತರ್ತಾರೆ. ಅದು ತಂದಾಗ ಇಲ್ಲಿನ ಶಾಸ್ತ್ರಗಳು, ಹಿಂದೂ ಶಾಸ್ತ್ರಗಳು ಕೂಡ ಕಾನೂನಿನ ಮೂಲವಾಗುತ್ತೆ. ಅದನ್ನ ಕೋರ್ಟ್ ಅಲ್ಲಿ ಬಳಸ್ತಾ ಇದ್ರು. ಆ ನಂತರದಲ್ಲಿ ಹೆನ್ರಿ ಮೇನ್ ಮತ್ತು 1861ರ ನಂತರದಲ್ಲಿ ಕಾನೂನಿನಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನು ತಂದು ಇವತ್ತಿನ ಕಾನೂನುಗಳು ಏನು ರೂಪುಗೊಂಡಿದೆ ಅದಕ್ಕೆ ಒಂದು ರೀತಿಯಲ್ಲಿ ಬೇಸ್ ಆಗುತ್ತೆ. And another point, actually, India is a land of diversified culture, local customs, and various conventions which are not in opposition to the ethics.
ಆದ್ರೆ ಇಲ್ಲಿ ಭಾರತ ಅಂದ ತಕ್ಷಣ ಒಂದು ಸಾಂಪ್ರದಾಯಿಕ ಹಿನ್ನೆಲೆ ಮತ್ತು ವೈವಿಧ್ಯತೆಗೆ, ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವಿವಿಧತೆ, ಡೈವರ್ಸಿಫೈಡ್ ಕಲ್ಚರ್ ಇದೆ, ವಿಭಿನ್ನವಾದ ಕಲ್ಚರ್ ಇದೆ, ಬಹುತ್ವ ಇದೆ. ಇಲ್ಲಿ ನಮ್ಮ ಪ್ರತಿ ಕಾನೂನಿನ ವಿಚಾರಗಳಿಗೆ ಬಂದಾಗ ಲೋಕಲ್ ಕಸ್ಟಮ್ಸ್ ಇದೆ. ಆಕ್ಚುಲಿ ಹರ್ ಇದ್ರ ಪ್ರಕಾರ ಹೇಳೋದ ಹಿಂದಿಯಲ್ಲಿ ಹೇಳಿದ್ರೆ ಹರ್ ಏಕ್ ಕಾನೂನ್ वो तो संप्रदाय था और कल्चर का बारे में सांस्कृतिक परी डेवलप हुआ है. ಅದು ಒಂದು ಭಾರತದ ಸಂಸ್ಕೃತಿ ಅಂತ ತಗೊಂಡಾಗ ಪ್ರತಿಯೊಂದು ಕಾನೂನುಗಳು ಕೂಡ ಲೋಕಲ್ ಕಸ್ಟಮ್ಸ್, ಸ್ಥಳೀಯ ಪರಂಪರೆ, ಸಂಪ್ರದಾಯ, ಆಚರಣೆ, ನಂಬಿಕೆಗಳ ಮೇಲೆ ರೂಪುಗೊಂಡಿರುವಂತದ್ದು ಕೂಡ ಆಗುತ್ತೆ. ಅದನ್ನ ಎಥಿಕ್ಸ್ ನ ಒಳಗಡೆ ತರುವಂತ ಒಂದು ಪ್ರಯತ್ನ ಕೂಡ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತ ಒಂದು ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಕಾನೂನಿನ ಬೆಳವಣಿಗೆ ಹೇಗಾಯ್ತು ಅಂತ ಹೇಳಿದ್ರೆ, ದೇರ್ ಹ್ಯಾಡ್ ಬೀನ್ ಎ ಸಿವಿಲ್ ಅಂಡ್ ಕ್ರಿಮಿನಲ್ ಅಡ್ಜುಡಿಕೇಶನ್ ಪ್ರೋಟೋಕಾಲ್ ಟು ಫಾಲೋ ದಟ್ ಇಟ್ ಸ್ಪ್ಯಾನ್ ಫ್ರಮ್ ದ ಬ್ರಾನ್ಸ್ ಏಜ್ ಟು ದ ಇಂಡಸ್ ಸಿವಿಲೈಸೇಷನ್. ನಾನೀಗಾಗಲೇ ಕಳೆದ ಇದರಲ್ಲೂ ಕೂಡ ಹೇಳಿದೆ, ಕಂಚಿನ ಯುಗದ ಸಿಂಧೂ ನಾಗರಿಕತೆಯಲ್ಲೂ ಕೂಡ ಕಾನೂನುಗಳನ್ನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂತ ಒಂದು ವಿಚಾರ ಕೂಡ ಇದೆ. ಆದ್ರೆ ಅದನ್ನ ಸರಿಯಾಗಿ ಇನ್ನೂ ಕೂಡ ಅರ್ಥೈಸ್ಲಿಕ್ಕೆ ಹಾಕಿಲ್ಲ. ಆದ್ರೆ ನಮಗೆ ಮೇಜರ್ ಆಗಿರುವಂತದ್ದು ದ ಪ್ರೂಫ್ ಏನು ಅಂತ ಹೇಳಿದ್ರೆ ವೇದಾಸ್, ಸಂಹಿತಾ ಅಥವಾ ಸ್ಮೃತಿಗಳು ಅಂತ ನಾವೇನ್ ಕರಿತೀವಿ, ಉಪನಿಷತ್ತು ನಮಗೆ ಪ್ರಮುಖವಾದಂತ ಅಂಶಗಳಾಗುತ್ತೆ. ನಾವು ಲೆಟ್ ಮಿ ಟೇಕ್ ಅಪ್ ದ ಸೋರ್ಸಸ್ ಆಫ್ ಹಿಂದೂ ಲಾ. ಹಿಂದೂ ಕಾನೂನಿನ ಮೂಲಗಳು ಯಾವುದು ಅನ್ನೋದನ್ನ ನೋಡುವಾಗ, ಹಿಂದೂ ಕಾನೂನಿನ ಮೂಲ, that is the Shruti is considered as Shruti and Smruti law. ಪ್ರಾಚೀನ ಭಾರತದಲ್ಲಿ that Shruti and Smruti law were the important source to Indian legal system. Shruti, it is considered to be the direct words of God under the Hindu law. ಹಿಂದೂ ಕಾನೂನಿನ ಪ್ರಕಾರ ಇದನ್ನ ದೇವವಾಣಿ ಅಂತ ಕೂಡ ಕರೀತಾರೆ. ಇದನ್ನ ದೇವವಾಣಿ ಅಂತ ಕೂಡ ಕರೀತಾರೆ. ದ ವರ್ಡ್ ಆರಿಜಿನೇಟೆಡ್ ಫ್ರಮ್ ಸಾಂಸ್ಕ್ರಿಟ್ ವರ್ಬ್ ಶ್ರು. ಶ್ರು ಅನ್ನುವ ಪದದ ಸಂಸ್ಕೃತ ಪದದಿಂದ ಶ್ರುತಿ ಅನ್ನುವಂಥದ್ದು ಬರುತ್ತೆ. ಶ್ರುತಿ ಅಂತ ಹೇಳಿದ್ರೆ ಕೇಳುವುದು, ಟು ಹಿಯರ್. ದಸ್ ದ ವರ್ಡ್ ಶ್ರುತಿ ಸ್ಟ್ಯಾಂಡ್ಸ್ ವಾಟ್ ಹ್ಯಾಸ್ ಬೀನ್ ಹರ್ಡ್. ಅಂದ್ರೆ ವೇದಗಳ ಕಾಲದಲ್ಲಿ ಎಲ್ಲ ಜ್ಞಾನವನ್ನ ಬಾಯಿಂದ ಬಾಯಿದೆ, ಇದನ್ನ ಬಾಯಿದರೆ ಅಂತ ಕೂಡ ಓರಲ್ ಫಾರ್ಮ್ ಅಲ್ಲಿ ಆಕ್ಚುಲಿ ಟ್ರಾನ್ಸ್ಫಾರ್ಮ್ ಆರ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್, ಫ್ರಮ್ ಸೆಂಚುರಿ ಟು ಅನದರ್ ಡಿಫರೆಂಟ್, ದಟ್ ಇನ್ ಡಿಫರೆಂಟ್ ಸೆಂಚುರೀಸ್ ಇಟ್ ವಾಸ್ ಕ್ಯಾರಿ ಫಾರ್ವರ್ಡ್ ಥ್ರೂ ಓರಲ್. ಮೌಖಿಕವಾಗಿ ಇದನ್ನ ಮೌಖಿಕ ಪರಂಪರೆ ಅಂತ ಕೂಡ ನಾವು ಕರಿತೀವಿ. ಬಾಯಿಂದ ಬಾಯಿಗೆ ಹೋಗಿ ಇದು ವೇದಗಳು ಹೀಗೆ ಬಂದದ್ದು. ಇನ್ನು ಮುಂದೆ ಆ ವೇದಗಳು ಯಾವುದು ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ಇಟ್ ಈಸ್ ದ ಮೋಸ್ಟ್ ಸೇಕ್ರೆಡ್ ಅಂಡ್ ಪ್ಯೂರೆಸ್ಟ್ ಸೋರ್ಸಸ್ ಆಫ್ ಹಿಂದೂ ಲಾ. ಇಟ್ ಕ್ಯಾರೀಸ್ ಸ್ಪಿರಿಚುವಲ್ ಬಿಯರಿಂಗ್ ಫ್ರಮ್ ಇಟ್, ಕ್ಯಾರೀಸ್ ಸ್ಪಿರಿಚುವಲ್ ಬಿಯರಿಂಗ್ ಫ್ರಮ್ ದ ಹೈಯೆಸ್ಟ್ ಸೋರ್ಸ್ ಆಫ್ ಡಿವಿನಿಟಿ. ಅಂದ್ರೆ ಇದನ್ನ ಅತ್ಯಂತ ಪವಿತ್ರವಾದದ್ದು, ಹಿಂದೂ ಕಾನೂನಿನ ಅತ್ಯಂತ ಪವಿತ್ರವಾದದ್ದು. ಇಟ್ ಕ್ಯಾರಿ ಸ್ಪಿರಿಚುವಲ್ ಅನ್ನುವಂತಾಗ ಆಧ್ಯಾತ್ಮಿಕ ಅಂಶಗಳನ್ನು ಕೂಡ ಇದು ಒಳಗೊಂಡಿದೆ. ಅದು ಯಾವುದು ಅಂತ ಹೇಳಿದ್ರೆ ದೈವತ್ವದ ಪರಿಕಲ್ಪನೆ ಮತ್ತೆ ದೇವರ ಒಂದು ಪರಿಕಲ್ಪನೆ ಏನಿದೆಯೋ ಎಲ್ಲವೂ ಇದರ ಒಳಗಡೆ ಒಳಗೊಂಡಿರುವಂತದ್ದು. ಆ ದೃಷ್ಟಿಯಲ್ಲಿ ಹಿಂದೂ ಕಾನೂನಿನ ಮೂಲ ಎಲ್ಲಿದೆ ಅಂತ ಹೇಳಿದ್ರೆ ವೇದಗಳಲ್ಲಿದೆ. ವೇದಗಳ ಶ್ರುತಿ ಶ್ರುತಿ ಲಾನಲ್ಲಿ, ಅಥವಾ ಶ್ರುತಿ ಮತ್ತು ಸ್ಮೃತಿ ಅಂತ ಹೇಳಿ, ಸ್ಮೃತಿ ಬಗ್ಗೆ ಮುಂದೆ ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಶ್ರುತೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ಹಿಂದೂ ಲಾ ಆಸ್ ದೇ ಆರ್ ಹರ್ಡ್ and transferred from one generation to other, then documented in the form of various texts. ಆರಂಭದಲ್ಲಿ, in the beginning, these were actually transmitted or transferred from mouth to mouth, from generation to generation, and decade by decade, century by century, and finally it was that put it into nutshell manner as a, or in the documentary form, or it was documented in the later stages. ಅಂದ್ರೆ ನಂತರದ ಕಾಲಘಟ್ಟಗಳಲ್ಲಿ ಇದನ್ನ ದಾಖಲೆ ರೂಪದಲ್ಲಿ ತರುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಈಗ ವೇದಗಳು ಅಂತ ಹೇಳ್ತೀವಿ, ವೇದಗಳು 4 ವೇದಗಳು ಬರುತ್ತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅನ್ನುವಂಥದ್ದು ಬಹಳ ಮುಖ್ಯವಾದ ಇದಾಗುತ್ತೆ. ಹಾಗೆ ವೇದಾಂಗಗಳು ಅಂತ 6 ವೇದಾಂಗಗಳು ಬರುತ್ತೆ. ಈ 6 ವೇದಾಂಗಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಶಿಕ್ಷಾ,
Kalpa, Nirukta, Vyakarna, Chandassu, Jyotishya. There were 6 Vedangas were there. Among the Vedangas, Siksha, Kalpa, Nirukta, Vyakarna, Jyotishya. These were the important source for the Vedangas. Andre Vedagalanta bandaga 4 ವೇದಗಳಿದೆ. There are 4 Vedas: Yajurveda, Samaveda, Atharvana Veda. Yajurveda, that Rigveda was the one of the earliest Veda. It contains 1028 hymns, and even there are 4 Upavedas are there: Shilpa Veda, Gandharva Veda, Ayurveda, Dhanurveda. Shilpa Veda, it is nothing but art of sculpture, or Dhanurveda is the art of archery or warfare. Ayurveda, it is the art of medicine. Gandharva Veda is the art of music. Gandharva Veda ಅಂದ್ರೆ ಸಂಗೀತ ವೇದ, ಸಂಗೀತಕ್ಕೆ ಸಂಬಂಧಪಟ್ಟದ್ದು. ಶಿಲ್ಪ ವೇದ ಅಂದ್ರೆ ಶಿಲ್ಪಕ್ಕೆ ಸಂಬಂಧಪಟ್ಟದ್ದು. ಧನುರ್ವೇದ ಅಂದ್ರೆ ಯುದ್ಧಕ್ಕೆ ಸಂಬಂಧಪಟ್ಟದ್ದು. ಆಯುರ್ವೇದ ವೈದ್ಯಕೀಯ ಇದಕ್ಕೆ ಸಂಬಂಧಪಟ್ಟಂದ್ರೆ ವೈದ್ಯ ವಿಜ್ಞಾನ ಭಾರತದಲ್ಲಿ ಹೇಗೆ ಬೆಳೀತು ಅನ್ನುವಂಥದ್ದಕ್ಕೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಅದರೊಳಗಡೆ ಒಳಗೊಂಡಿದೆ. ಈ ಶಿಕ್ಷಾ, ಕಲ್ಪ, ನಿರುಕ್ತ, ವ್ಯಾಕರಣ ಇವೆಲ್ಲವೂ ಕೂಡ ವೇದಗಳ ಒಂದು ಭಾಗವಾಗಿದೆ. ಇದನ್ನ ವೇದಾಂಗಗಳು ಅಂತ ಕೂಡ ಕರಿತಾ ಹೋಗ್ತಾರೆ. ಇದು ಇದರ ಒಂದು ಮುಖ್ಯವಾದ ವಿಚಾರ ಇದಿರುವಂತದ್ದು. ಅನದರ್ ಪಾಯಿಂಟ್ ಈಸ್ ಸ್ಮೃತಿ. ಸ್ಮೃತಿ, ಇಟ್ ಮೀನ್ಸ್ recollection. Recollection, it means it's a recollection. Recollection, that class of Hindu sacred literature based on the human memory. Here, one is what was heard and what was remembered. Smriti means remembered, memory. ಇಲ್ಲಿ ಸ್ಮೃತಿ ಅಂತ ಹೇಳಿದ್ರೆ ರಿಕಲೆಕ್ಷನ್, ಅದನ್ನೆಲ್ಲವೂ ಸಂಗ್ರಹಿಸಿ ಅದನ್ನ ಸೇಕ್ರೆಡ್ ಒಂದು ಧಾರ್ಮಿಕ ಗ್ರಂಥವಾಗಿ ಮಾಡ್ತಾರೆ. ಇದು ಎಲ್ಲವೂ ಬೆಳೆದದ್ದು ಮನುಷ್ಯನ ಬುದ್ಧಿಶಕ್ತಿಯ ಮೇಲೆ, ಜ್ಞಾನದ ಆಧಾರದ ಮೇಲೆ ಇದು ಬೆಳೆದಂತ ಒಂದು ವ್ಯವಸ್ಥೆ ಆಗಿತ್ತು. ಹಾಗಾಗಿ ಇದನ್ನು ಶ್ರುತಿ ಮತ್ತು ಸ್ಮೃತಿ ಕಾನೂನುಗಳು ಅಂತ ಕೂಡ ಕರೀತಾರೆ. ದ ಸ್ಮೃತಿ ಲಿಟ್ರೇಚರ್ ಇಸ್ ಎ ವಾಸ್ಟ್ ಕಾರ್ಪಸ್ ಆಫ್ ಡಿರವೇಟಿವ್ ವರ್ಕ್. ಇದು ತುಂಬಾ ವಾಸ್ಟ್ ಇದರಲ್ಲಿ ಇರುವಂತ ಒಂದು ಲಿಟ್ರೇಚರ್ ಆಗಿದೆ. ಇದು ಈ ಲಿಟ್ರೇಚರ್ ಎಷ್ಟರ ಮಟ್ಟಿಗೆ ಅದು ವಾಸ್ಟ್ ಆಗಿ ಇತ್ತು ಅನ್ನುವಂಥದ್ದನ್ನ ತಗೊಂಡಾಗ ಅದು ಇಡೀ ಭಾರತದ ವ್ಯವಸ್ಥೆಯ ಮೇಲೆ, ಭಾರತದ ಪೂರ್ಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾನಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆಗಳು ಕೂಡ ಇತ್ತು. ಈಗಾಗಲೇ ನಾನು ಹೇಳಿದೆ, ಶಿಕ್ಷಾ, ಕಲ್ಪ, ನಿರುಕ್ತ, ವ್ಯಾಕರಣ, ಛಂದಸ್ಸು ಈ ವಿಚಾರಗಳನ್ನ ನಾನು ಹೇಳುವಾಗ ಅದು ಬೇರೆ ಬೇರೆ ವಿಚಾರಗಳನ್ನ ಒಳಗೊಂಡಿದ್ರು ಕೂಡ ಅಲ್ಲಿ ವೈದಿಕ ವ್ಯವಸ್ಥೆ ಹೇಗೆ ಬೆಳೆದಿತ್ತು ಅನ್ನುವಂಥದ್ದರ ಮಾಹಿತಿಯನ್ನ ಪೂರ್ಣ ಅದು ಕೊಡ್ತದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಧರ್ಮಶಾಸ್ತ್ರಗಳನ್ನ ಬಂದಾಗ ನಾವು ಧರ್ಮಶಾಸ್ತ್ರಗಳು ಕೂಡ ಬರುತ್ತದೆ, ಸ್ಮೃತಿಗಳು ಕೂಡ ಬರ್ತದೆ. ಆ ಸ್ಮೃತಿಗಳಲ್ಲಿ ಮುಖ್ಯವಾಗಿ ನಾವು ಮನುಸ್ಮೃತಿ, ಬಹಳ ಮುಖ್ಯವಾಗಿ ಮನುಸ್ಮೃತಿ ಬರ್ತದೆ. ಇಲ್ಲಿ ಯಜ್ಞವಲ್ಕ್ಯ ಸ್ಮೃತಿ ಬರ್ತದೆ, ನಾರದ ಸ್ಮೃತಿ ಬರುತ್ತೆ, ಪರಸ್ಪರ ಸ್ಮೃತಿ ಬರುತ್ತೆ, ಬೃಹಸ್ಪತಿ, ಕಾತ್ಯಾಯನ ಸ್ಮೃತಿಗಳು. But in the Smriti literature, we have the different branches of study. That Manusmriti is the fundamental source of Hindu law. Yagnavalka Smriti and Narada Smriti, followed by Parasara Smriti, Bruhaspati Smriti, and even Katyayana Smriti. And some Mimamsas are there. Mimamsa means interpretation of Vedas and Dharma Shastras. Idu ee Smritigala idಕ್ಕೆ ಬಂದಾಗ ಇದನ್ನ ನಾವು ಅದರದ ಇಂಟರ್ಪ್ರಿಟೇಷನ್ಸ್ ಗಳನ್ನ ನಾವಿಲ್ಲಿ ನೋಡ್ತೀವಿ. ಮತ್ತೆ ನಿಬಂಧಗಳು ಅಂತ ಹೇಳಿ ಕೂಡ ಬರ್ತದೆ, ಕಾಮೆಂಟ್ರೀಸ್ ಅಂಡ್ ಡೈಜೆಸ್ಟ್. ಇದು ಹಿಂದೂ ಕಾನೂನಿನ ಮೂಲ ಆಗುತ್ತೆ. ದ ಕೋಡಿಫಿಕೇಶನ್ ಆಫ್ ದ ಸ್ಮೃತೀಸ್ ಅಂಡ್ ದ ಡೆವಲಪ್ಮೆಂಟ್ ಆಫ್ ಮೀಮಾಂಸಾ ಗೇವ್ ಸ್ಕೋಪ್ ಟು ದ ಜೂರಿಸ್ ಟು ಕಾಂಟ್ರಿಬ್ಯೂಟ್ ದ ಫರ್ದರ್ ಡೆವಲಪ್ಮೆಂಟ್ ಆಫ್ ದ ಲಾ ಇನ್ ಏನ್ಷಿಯಂಟ್ ಇಂಡಿಯಾ. ಅಂದ್ರೆ ಪ್ರಾಚೀನ ಕಾಲದಲ್ಲಿ ಕಾನೂನುಗಳನ್ನ, ಸ್ಮೃತಿಗಳನ್ನ ಕೋಡಿಫೈ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಮೀಮಾಂಸೆಗಳನ್ನು ಕೂಡ ಬಳಸ್ಕೊಳ್ತಾರೆ. ಇದರಲ್ಲಿ ತರ್ಕ ಬಹಳ ಮುಖ್ಯವಾಗಿ ಬರ್ತದೆ. ತರ್ಕ ಅನ್ನುವಾಗ ಆಕ್ಚುಲಿ ಇಟ್ ಇಸ್ ಅ ಸೈನ್ಸ್ ಆಫ್ ದಟ್ ಲಾಜಿಕ್. ವೈಲ್ ಗಿವಿಂಗ್ ದ ಜಡ್ಜ್ಮೆಂಟ್, ವೈಲ್ ಅಸೆಸಿಂಗ್ ದ ಆರ್ ಇನ್ ದ ಡೆಲಿಬರೇಷನ್ ಅಂಡ್ ಇನ್ ದ ಪ್ರೋಸೆಸ್ ಆಫ್ ದ ಜುಡಿಷಿಯರಿ, ಆ ಕಾನೂನಾತ್ಮಕವಾದಂತ ಕಾನೂನಿನ ಪ್ರಕ್ರಿಯೆನಲ್ಲಿ ತರ್ಕ ಬಹಳ ಮುಖ್ಯವಾದಂತ ಕೆಲಸವನ್ನ ಮಾಡುತ್ತೆ. The Smriti literature
even that all Smriti texts are regarded as ultimately be rooted in the inspired by Shruti. Shruti, in fact, inspired the Smriti literature. Shruti is the fundamental source to Smriti literature. Andre Shruti, idí ನಮ್ಮ ಸ್ಮೃತಿಗಳಿಗೆ, ಸ್ಮೃತಿ ಅಂದ್ರೆ ಮೆಮೊರಿ ಅಥವಾ ಬುದ್ಧಿ ಅಥವಾ ಜ್ಞಾಪಕ ಅಂತ ಬರ್ತದೆ, ಇದಕ್ಕೆ ಮೂಲ ಅದೇ ಆಗ್ತಾ ಹೋಗುತ್ತೆ. ಸ್ಮೃತಿ ಲಿಟ್ರೇಚರ್ ಎಲಾಬರೇಟ್, interprets and codifies the Vedic thought, but being derivative is considered less authoritative than the Vedic Shruti. ಆದರೆ ವೈದಿಕ ಶ್ರುತಿಗಳಿಗೆ ಇದು ಇದ್ರೂ ಕೂಡ ಇದರ ಇಂಟರ್ಪ್ರಿಟೇಷನ್ಸ್ ಮತ್ತೆ ಅದರಲ್ಲಿ ಇಂಟರ್ಪ್ರಿಟೇಷನ್ಸ್ ಎಲಾಬರೇಷನ್ಸ್ ಎಲ್ಲವೂ ಕೂಡ ಇದ್ರ ಒಳಗಡೆ ಒಳಗೊಂಡಿರುವಂತದ್ದು ವಿಶೇಷವಾದಂತ ಒಂದು ಅಂಶ ಆಗ್ತಾ ಹೋಗ್ತದೆ. ಇಲ್ಲಿ ಸೋರ್ಸ್ ಆಫ್ ಇದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದಾಗೆ, already I told you actually the Shruti refers to the Vedas, which are the oldest and most sacred Hindu scripture. Prasha, that Veda, I think the Rig Veda is the one of the oldest book perhaps in the world. Even that the references of Rig Veda, it is available in the Bogaskai inscriptions of 14th century BC. 14ನೇ ಶತಮಾನದ ಕ್ರಿಸ್ತಪೂರ್ವ 14ನೇ ಶತಮಾನದ ಮಧ್ಯ ಏಷ್ಯಾದ ಬೊಗಸ್ಕಾಯ್, ಏಷ್ಯಾ ಮೈನರ್ ನಲ್ಲಿ ಸಿಕ್ಕಿರುವಂತ ಬೊಗಸ್ಕಾಯ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಕೆಲವು ಮಾಹಿತಿ ಅದರಲ್ಲಿ ಏನಿದೆಯೋ ಅದೇ ದ ಸೇಮ್ ಇನ್ಫಾರ್ಮೇಶನ್ ಇಟ್ ಇಸ್ ಅವೈಲೇಬಲ್ ಇನ್ ವೇದಾಸ್ ಆಲ್ಸೋ. ಅಂಡ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್, ಇಟ್ ಈಸ್ ಫೋಕಸಿಂಗ್ ಆಕ್ಚುಲಿ ಝಂದ್ ಅವಸ್ಥಾ ಆಫ್ ಜೊರಾಸ್ಟರ್. ಜೊರಾಸ್ಟ್ರಿಯನ್ ಧರ್ಮದ ಧಾರ್ಮಿಕ ಗ್ರಂಥವಾದ ಝಂದ್ ಅವಸ್ಥಾದಲ್ಲಿ ಇರುವಂತ ಕೆಲವು ವಿಚಾರಗಳು ವೇದದಲ್ಲಿ ಕೂಡ ಕೆಲವು ವಿಚಾರಗಳು ಇರೋದ್ರಿಂದ ಐ ಥಿಂಕ್ ದರ್ ಮೈಟ್ ಬಿ ಎ ಒಂದು ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್ ಅಥವಾ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಇದ್ದಿರಬಹುದಾ ಅನ್ನುವಂಥದ್ದು ಒಂದು ಕಲ್ಪನೆ ಕೂಡ ಬರ್ತಾ ಹೋಗುತ್ತೆ. The Vedas contain a number of legal principles such as the law of contracts. ಇವತ್ತು ಲಾ ಆಫ್ ಕಾಂಟ್ರಾಕ್ಟ್ ಕೂಡ ಇದೆ. ಇವತ್ತು ಕಾನೂನು ಅಧ್ಯಯನ ಮಾಡುವಂತ ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಕಾಂಟ್ರಾಕ್ಟ್ ಆಕ್ಟ್ ನ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 1872 ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ನ ಮತ್ತು ಈಸ್ಮೆಂಟ್ ಸ್ಟಾಂಪ್ ಎಲ್ಲ ಆಕ್ಟ್ ಗಳು ಆ ನಂತರದಲ್ಲಿ ಬಂದಂತವು. ದೇರ್ ವಾಸ್ ಎ ಕಾಂಟ್ರಾಕ್ಟ್ ಕಾನ್ಸೆಪ್ಟ್ ಕೂಡ ಇತ್ತು, ಅಲ್ಲಿ ಲಾ ಆಫ್ ಕಾಂಟ್ರಾಕ್ಟ್ ಇತ್ತು, ಲಾ ಆಫ್ ಪ್ರಾಪರ್ಟಿ ಇತ್ತು, ಲಾ ಆಫ್ ಇನ್ಹೆರಿಟೆನ್ಸ್ ಇತ್ತು. These are all parts of Indian legal system at present. ಇವತ್ತು ಕೂಡ ಭಾರತದ ಕಾನೂನು ವ್ಯವಸ್ಥೆನಲ್ಲಿ ಲಾ ಆಫ್ ಕಾಂಟ್ರಾಕ್ಟ್ ಅಂತ ಬರುತ್ತೆ, ಕರಾರು ಅಧಿನಿಯಮ, ಕರಾರು ಒಪ್ಪಂದದ ಇದು ಬರುತ್ತೆ. ಇಂಟರ್ಸ್ಟೇಟ್ ಅಥವಾ ಲಾ ಆಫ್ ಪ್ರಾಪರ್ಟಿ ಅಂತ ಬರುತ್ತೆ, ಉತ್ತರಾಧಿಕಾರತ್ವದ ಪ್ರಶ್ನೆ ಒಂದು ಕಡೆ ಬರುತ್ತೆ. ಹಾಗೆ ಆಸ್ತಿಯ ಪರಬಾರೆ ಮತ್ತು ಆಸ್ತಿಯ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಆಸ್ತಿ ಹೇಗೆ ಕೊಡಬೇಕು, ಹೇಗೆ ಹಂಚಿಕೆ ಆಗ್ಬೇಕು ಅನ್ನುವಂಥದ್ದು ಪ್ರಾಚೀನ ಕಾನೂನುಗಳಲ್ಲೂ ಕೂಡ ಇತ್ತು. ಇದನ್ನು ನಾವು ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಬಿಗಿನಿಂಗ್ ನಲ್ಲಿ ಕೂಡ ಐ ಹ್ಯಾವ್ ಮೆನ್ಷನ್ಡ್ ಅಬೌಟ್ ಇಟ್ ಆಕ್ಚುಲಿ, ದ ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತ ಅಂಡ್ ದ ದಾಯಭಾಗ ಅಂಡ್ ಮಿತಾಕ್ಷರ ಸ್ಕೂಲ್. ದಾಯಭಾಗ ಇಟ್ ಈಸ್ ಅಪ್ಲೈಡ್ ಇನ್ ಈಸ್ಟರ್ನ್ ಇಂಡಿಯಾ. ಇನ್ ರೆಸ್ಟ್ ಆಫ್ ದ ವೆಸ್ಟರ್ನ್ ಇಂಡಿಯಾ ಅಂಡ್ ದ ಸದರ್ನ್ ಇಂಡಿಯಾ ಮಿತಾಕ್ಷರ ಸಂಹಿತ ಆಫ್ ವಿಜ್ಞಾನೇಶ್ವರ ಇಟ್ ಈಸ್ ಅಪ್ಲೈಡ್. ಅದು ಕರ್ನಾಟಕದಲ್ಲೇ ರಚನೆಯಾದಂತ ಒಂದು ಇದಾಗುತ್ತೆ ನೋಡಿ. 12ನೇ ಶತಮಾನದ ಒಂದು ಇದು ತಗೊಂಡಾಗ ಅದರ ಪೂರ್ವದಲ್ಲಿ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಮಿತಾಕ್ಷರ ಸಂಹಿತ ಬೆಳೆದದ್ದು ಕರ್ನಾಟಕದಲ್ಲಿ. ಆದ್ರೆ ಬಸವಣ್ಣನ ಕಾಲದ ಹೊತ್ತಿಗೆ ಅಥವಾ ಬಸವೇಶ್ವರರ ಕಾಲದ ಹೊತ್ತಿಗೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ದೇರ್ ವಾಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಸೋಷಿಯಲ್ ಜಸ್ಟಿಸ್. ದ ಸೋಷಿಯಲ್ ಜಸ್ಟಿಸ್ ಇಟ್ ವಾಸ್ imposed by the government and it was utilized by the Vachanakaras during that time. Even the fundamentals of actually democratic principles were applied there itself. ಅಂದ್ರೆ ಮೂಲದಲ್ಲಿ ಪ್ರಜಾಪ್ರಭುತ್ವದ ಆಶಯಗಳನ್ನ ವಚನಕಾರರು ಬಳಸ್ಕೊಂಡ್ರು. ಅದು ಬೆಳಿಬೇಕಾದ್ರೆ ಕಾರಣ ಮಿತಾಕ್ಷರನ ವಿಜ್ಞಾನ, ಆ ಸಂಹಿತೆಗಳು ಕೂಡ ಒಂದ್ ರೀತಿನಲ್ಲಿ ಪರೋಕ್ಷವಾಗಿ ಈ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಬೆಳಿಲಿಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ಕೆಲವನ್ನೂ ಕೂಡ ವಿಜ್ಞಾನೇಶ್ವರ ಒಪ್ಕೊಳ್ಳೋದಿಲ್ಲ, ಕೆಲವನ್ನ ಅದಕ್ಕೆ ತನ್ನದೇ ಆದಂತ ಇಂಟರ್ಪ್ರಿಟೇಷನ್ಸ್ ಗಳನ್ನು ಕೂಡ ಕೊಡ್ತಾ ಹೋಗ್ತಾನೆ. The Smriti, already I told you, Smriti refers to the humanly authorized text, ಅಂದ್ರೆ ಮಾನವನಿಂದ ರಚನೆಗೊಂಡಂತ, that were written down after the Vedas. ವೇದಗಳ ನಂತರದಲ್ಲಿ it was written down by our muni, rishi munis or the sages, ancient sages. ಪ್ರಾಚೀನ ಋಷಿ ಮುನಿಗಳು ರಚನೆ ಮಾಡಿದಂತ ಅಥವಾ ರಚನೆ ಆದಂತ ಇದನ್ನ ಸ್ಮೃತಿಗಳು ಅಂತ. ಸ್ಮೃತಿ ಟೆಕ್ಸ್ಟ್ ಕಂಟೈನ್ ಮೋರ್ ಡಿಟೈಲ್ಡ್ ಆಫ್ ಸಿಸ್ಟಮ್ಯಾಟಿಕ್ ಎಕ್ಸ್ಪೋಸಿಷನ್ ಆಫ್ ದ ಹಿಂದೂ ಲಾ. ಹಿಂದೂ ಕಾನೂನಿನ ಒಂದು ಪೂರ್ಣ ಇವುಗಳನ್ನ
ಅಲ್ಲಿ ಅದು ಒಳಗೊಂಡಿದೆ. ಅದನ್ನು ಸಿಸ್ಟಮೆಟಿಕ್ ಆಗಿ ತರುವಂಥದ್ದು. ಆದ್ರೆ ಕಾಲಾನಂತರದಲ್ಲಿ ವ್ಯವಸ್ಥೆಗೆ, ಕಾನೂನುಗಳಿಗೆ ತಕ್ಕ ಹಾಗೆ, ಕಾಲಕ್ಕೆ ತಕ್ಕ ಹಾಗೆ ಕೆಲವು ಬದಲಾವಣೆಗಳನ್ನ, ಮಾರ್ಪಾಡುಗಳನ್ನ ಮಾಡ್ಕೊಳ್ತಾ ಹೋದ್ವಿ. ನೋಡಿ, 1950 ಜನವರಿ 26 ನಮ್ಮ ಹೊಸ ಸಂವಿಧಾನ ಬಂತು. ಜನವರಿ 28, 1950 ಸುಪ್ರೀಂ ಕೋರ್ಟಿನ ಸ್ಥಾಪನೆ ಆಯಿತು, ರಚನೆಯಾಗಿ ಕಾನೂನುಗಳು ಬಂತು. ಆದ್ರೆ 50ರಲ್ಲಿದ್ದ ಕಾನೂನುಗಳ ಇದಕ್ಕೂ ಇವತ್ತು ಕಾನೂನುಗಳು ಸಾಕಷ್ಟು ಮಾರ್ಪಾಡುಗಳು ಆಗ್ತಾ ಇದೆ. ದಿನೇ ದಿನೇ ಹೊಸ ಕಾನೂನುಗಳು ಸೇರ್ಪಡೆಗೊಳ್ತಾ ಇದೆ. ಆಗ ನೋಡಿ, ಈಗ ಸೈಬರ್ ಲಾಸ್ ಅಂತ ಮಾತಾಡ್ತೀವಿ. ಅವತ್ತು ಅದು ಯಾವುದು ಇರ್ಲಿಲ್ಲ, ನಮ್ಗೆ ಆ ಚಾಲೆಂಜಸ್ ಇರ್ಲಿಲ್ಲ, ಅದು ಯಾವುದು ನಮ್ಮ ಸಮಸ್ಯೆಗಳಾಗಿರ್ಲಿಲ್ಲ. ಅಥವಾ ಇವತ್ತಿನ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಟಾಡಾ ಆಕ್ಟ್ ಅಂತ ಬರ್ತದೆ, ಅಥವಾ ಬೇರೆ ಬೇರೆ ಕಾನೂನುಗಳು, ಹೊಸ ಕಾನೂನುಗಳು ಬರ್ತಾನೆ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿ ಆಗ್ತಾ ಇರುವಂತ ಒಂದು ಬದಲಾವಣೆಗಳು ಕೂಡ ಆಗುತ್ತೆ. ಒಂದ್ ಕಡೆ ಹೇಳ್ತಾರೆ, ಕ್ರಿಮಿನಲ್ಸ್ ಅಂತ ನಾವು ಮಾತನಾಡ್ತೀವಿ, ಅಪರಾಧಿಗಳು ಅಂತ ಹೇಳ್ತೀವಿ. ದಟ್ ಅಪರಾಧಿಕ ಮನೋಭಾವ, ದ ಕ್ರಿಮಿನಲ್ mindset, that criminal attitude is more dangerous than the criminal. ಅಂದ್ರೆ ಒಬ್ಬ ಅಪರಾಧಿಯಗಿಂತ ಅಪರಾಧಿಕ ಮನಸ್ಸು ಅತ್ಯಂತ ಅಪಾಯಕಾರಿ ಅಂತ ಹೇಳ್ತಾರೆ ಟ್ಯೂರಿಸ್ಟ್ಗಳು ಹೇಳುವಂತದ್ದು. ಕ್ರಿಮಿನಲ್ ಮೈಂಡ್ ಆರ್ ದ ಕ್ರಿಮಿನಲ್ ಇಂಟೆನ್ಷನ್ ಇಸ್ ಮೋರ್ ಡೇಂಜರಸ್ ದ್ಯಾನ್ ದ ಕ್ರಿಮಿನಲ್ಸ್. ಅಂದ್ರೆ ಇದು ಇವತ್ತು ನಮ್ಗೆ ಯಾವ್ಯಾವ ತರದಲ್ಲಿ ನಡೀತಾ ಇದೆ ಇವತ್ತು ಗೊತ್ತಾಯ್ತು. ಇವತ್ತೆಲ್ಲ ವೈಟ್ ಕಾಲರ್ ಕ್ರೈಮ್ ಇದಾಗಿದೆ. ಅದಕ್ಕೆ ತಕ್ಕಾಗೆ ಕಾನೂನುಗಳನ್ನ ನಾವು ಇವತ್ತು ರೂಪಿಸ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಬೆಸ್ಟ್ ಅಂತ ಹೇಳಿದ್ರೆ ಇವತ್ತು ನಮ್ಮ ಸೈಬರ್ ಲಾ ಇವತ್ತು ತುಂಬಾ ಇದಾಗ್ತಾ ಇದೆ. ಸೈಬರ್ ಕ್ರೈಮ್ ಅಂತೂ ಇವತ್ತು ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಹಿಂದಿನ ಕಾಲದಲ್ಲಿ ಅಥವಾ ಹಿಂದಿನ ದಿನಮಾನಗಳಲ್ಲಿ ದರೋಡೆ ಮಾಡ್ಬೇಕು ಅಂತ ಬಾಗಿಲು ಹೊಡೆದು ಎಲ್ಲ ಇದು ಮಾಡ್ಬೇಕಾಗ್ತದೆ, ತುಂಬಾ ಶ್ರಮ ಬೀಳ್ತಿತ್ತು. ಇವತ್ತು ಒಂದು ಲ್ಯಾಪ್ಟಾಪ್ ಅಥವಾ ಈ ಡಿಜಿಟಲ್ ಮೋಡ್ ಅನ್ನ ಯಾರು ಆಕ್ಚುಲಿ ಚೆನ್ನಾಗಿ ಬಳಸೋದ್ ಗೊತ್ತಿರ್ತದೋ ಅವರು ದೇ ಕ್ಯಾನ್ ಇನ್ವಾಲ್ವ್ ಇನ್ ದೆಮ್ಸೆಲ್ಫ್ ಇನ್ ದ ಕ್ರಿಮಿನಲ್ ಆಕ್ಟಿವಿಟಿ. ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿನಿತ್ಯ ದಿನನಿತ್ಯ ನಾವು ನೋಡ್ತಾ ಇದೀವಿ, ಹಣ ಕಳ್ಕೊಂಡಿದ್ದು ಅಥವಾ ಬೇರೆ ಬೇರೆ ತರದ ಅಫೆನ್ಸಸ್ಗಳು, ಸೈಬರ್ ಅಫೆನ್ಸಸ್ಗಳು ನಡೀತಾ ಇರುವಂತದ್ದಿದೆ. ಬಟ್ ಅಟ್ ದ ಟೈಮ್ ಇಟ್ ವಾಸ್ ನಾಟ್ ದೇ, ಯಾವುದು ಇರಲಿಲ್ಲ. In that regard, actually, that exposition of Hindu law, some of the most important Smriti text includes Manusmriti, the Yajnavalkya Smriti, and the Narada Smriti. Illi ಬಹಳ ಮುಖ್ಯವಾಗಿ ಇಂಪಾರ್ಟೆಂಟ್, ಈಗ ಆಲ್ರೆಡಿ ಹ್ಯಾವ್ ಮೆನ್ಷನ್ಡ್ ಅಬೌಟ್ ದಟ್. ಆಕ್ಚುಲಿ ದ ಮನುಸ್ಮೃತಿ, ಯಜ್ಞವಲ್ಕ್ಯ ಸ್ಮೃತಿ, ನಾರದ ಸ್ಮೃತಿ, ಡಿಫರೆಂಟ್ ಸ್ಮೃತೀಸ್ ಆರ್ ದೇರ್ ಇನ್ ಕನೆಕ್ಷನ್ ಟು ಇಂಡಿಯನ್ legal system, that Shruti system. Another one is Achara. Achara, this refers to the custom practices that were followed by the community. ಒಂದು ಸಮಾಜ, ಒಂದು ಸಮುದಾಯ, ಒಂದು ಎಥ್ನಿಕ್ ಗ್ರೂಪ್ ಅಳವಡಿಸಿಕೊಂಡಿರುವಂತ ಕಟ್ಟುಪಾಡುಗಳು, ಧಾರ್ಮಿಕ ನಂಬಿಕೆಗಳು, ಸಾಮಾಜಿಕ ಕಟ್ಟುಪಾಡುಗಳು, ಸಾಮಾಜಿಕ ನಂಬಿಕೆಗಳು ಕಾನೂನಿನ ಮೂಲವಾಗುತ್ತೆ. ನೀವು ಇವತ್ತು ಕುಲದ ಯಜಮಾನರುಗಳು ಕೆಲವು ಕಾನೂನುಗಳನ್ನ ಬಳಸ್ಕೊಂಡು ಅದು ಇನ್ಫಾರ್ಮಲ್ ಕೋರ್ಟ್ ಆಗಿ, ಅಂದ್ರೆ ನಾವು ಏನ್ ಫಾರ್ಮಲ್ ಕೋರ್ಟ್ ಅಂತ ನಾವು ವ್ಯವಸ್ಥಿತವಾದ ನ್ಯಾಯಾಲಯಗಳನ್ನ ನೋಡ್ತೀವಿ, ಅಲ್ಲಿ ಕಾನೂನಿನ ನಿಯಮಗಳನ್ನ ಪಾಲನೆ ಆಗುತ್ತೆ. ಆದ್ರೆ ಇನ್ಫಾರ್ಮಲ್ ಕೋರ್ಟ್ಸ್ ಅಲ್ಲಿ ಇರುವ ಸ್ಥಳೀಯ ನಂಬಿಕೆ ಕಾನೂನಿಗೆ ಅನುಗುಣವಾಗಿ ಕೆಲವು ತೀರ್ಮಾನಗಳನ್ನ ತಗೊಳ್ತಾರೆ. ಈಗ ಟ್ರೈಬಲ್ಸ್ ಹೋದಾಗ ಅವ್ರದೇ ಆದ ದೇವ್ ಗಾಟ್ ದೇರ್ ಓನ್ ಪ್ರಾಕ್ಟೀಸ್ ಆಫ್ ಲೀಗಲ್ ಸಿಸ್ಟಮ್, ಅಥವಾ ಅದು ಕುಲದ ಅಥವಾ ಆ ಒಂದು ಬುಡಕಟ್ಟಿನ ಮುಖಂಡ ಅಥವಾ ಜಾತಿಯ ಮುಖಂಡರುಗಳು ತೀರ್ಮಾನಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಸಿಸ್ಟಮ್ ಇವತ್ತು ಕೂಡ ಭಾರತದಲ್ಲಿ ಪ್ರಚಲಿತವಾಗಿದೆ, ಉಳ್ಕೊಂಡಿದೆ. ಆಚಾರಸ್ ವರ್ ಆಫನ್ ಸೀನ್ ಆಸ್ ಎ ಸೋರ್ಸ್ ಆಫ್ ಲಾ. ಆಚಾರ, ವಿಚಾರ, ನಂಬಿಕೆಗಳು ಕೂಡ ನಮ್ಮ ಪರಂಪರೆ ಅಂತ ನಾವೇನ್ ಕರಿತೀವಿ, ಪರಂಪರೆಗೆ ಬಂದಾಗ ಮೂರ್ತ ಅಮೂರ್ತ ಪರಂಪರೆಗಳು ಅಂತ ಬರ್ತಾ ಹೋಗ್ತೀವಿ. ಯಾವುದು ನಂಬಿಕೆಗಳು, ಪರಂಪರೆಗಳು ಉಳ್ಕೊಂಡಿದ್ಯೋ ಅದು ಕೂಡ ಕಾನೂನಿನ ಮೂಲವಾಗಿದೆ, ಸೋರ್ಸ್ ಆಫ್ ಲಾ, ಅಂಡ್ ದೇ ಕುಡ್ ವ್ಯಾರಿ ಫ್ರಮ್ ರೀಜನ್ ಟು. ಇದು ಬಹಳ ಮುಖ್ಯವಾದ ವಿಚಾರ. ಯಾಕೆಂದ್ರೆ ಒಂದು ನಮ್ಮ ಭಾರತೀಯ ಸಮಾಜದ ವ್ಯವಸ್ಥೆ ಹೇಗಿದೆ ಅಂದ್ರೆ, ಪ್ರತಿ ಮನೆಯಲ್ಲಿ ತನ್ನದೇ ಆದಂತ ಒಂದು ಸಾಂಸ್ಕೃತಿಕ ವೈವಿಧ್ಯತೆ, ಭಿನ್ನತೆ ಇದೆ. ಎವ್ರಿ ಹೌಸ್ has got its own diversity, its own uniqueness. The Indian culture is a diversified culture, and it is a mix of different region, different religious, different ethnic group. And India is known as a ethnic museum as a whole. ಭಾರತವನ್ನ ಒಂದು ಜನಾಂಗೀಯ ವಸ್ತು ಸಂಗ್ರಹಾಲಯ ಅಂತ ನೋಡಬಹುದು. This kind of the diversity you can't find throughout the world. ಇಡೀ ಜಗತ್ತಿನಲ್ಲಿ ಇಂಥ ವೈವಿಧ್ಯತೆ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. That is the reason many Europeans, they used to come to India to see and to practice the Hindu culture or Hindu
heritage, particularly heritage ಮತ್ತು culture is it's a wonderful things. That is the reason actually many foreigners they used to come to India to study about the Hindu practice system. ಇದು ಬಹಳ ಮುಖ್ಯವಾಗಿ ರೀಜನ್ ಇಂದ ರೀಜನ್ಗೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಇನ್ ದ ಮಹಾಭಾರತ ಇಟ್ ಈಸ್ ಲೇಡ್ ಡೌನ್ ದಟ್ ಇದು ಈ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ರೂಲ್ ಆಫ್ ಲಾ ಅನ್ನುವಂಥದ್ದು ಒಂದು ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಆಕ್ಚುಲಿ ದ ಕಾನ್ಸೆಪ್ಟ್ ಆಫ್ ರೂಲ್ ಆಫ್ ಲಾ ಇನ್ ಏನ್ಷಿಯಂಟ್ ಇಂಡಿಯಾ. ಇವತ್ತು ಕಾನೂನಿನ ಪ್ರಭುತ್ವದ ಬಗ್ಗೆ ಮಾತನಾಡ್ತಾ ಹೋಗ್ಬೇಕು. ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ನೋ ಒನ್ ಈಸ್ ಅಬೋವ್ ದ ಲಾ, ಎವ್ರಿ ಒನ್ ಈಸ್ ಅಂಡರ್ ಆರ್ ಅಬೈಡ್ ಬೈ ದ ಲಾ. ಎಷ್ಟೇ ಕಾನೂನಿಗೆ ದೊಡ್ಡವರಾದ್ರೂ ಕೂಡ ಕಾನೂನಿಗೆ ಅವರು ದೊಡ್ಡವರಲ್ಲ, ಕಾನೂನಿ ಮುಂದೆ ಸಣ್ಣವರೇ. ಎಷ್ಟೇ ದೊಡ್ಡ ಮನುಷ್ಯ ಅಂತಂದ್ರೂ ಕೂಡ ನಿಯಮಾನುಸಾರವಾಗಿ ಕಾನೂನಿನ ಪಾಲನೆ ಮಾಡ್ಲೇಬೇಕಾಗುತ್ತೆ. ಇವತ್ತು ನಮ್ಮ ಕಣ್ಣು ಮುಂದೆ ಬೇಕಾದಷ್ಟು ಎಕ್ಸಾಂಪಲ್ಸ್ಗಳು ಕಾಣ್ತಾನೆ ಇದೆ. ಏನೆಲ್ಲ ಆಗಿ ಮೆರೆದಂತವ್ರೆಲ್ಲ ಏನೆಲ್ಲ ಆಗಿ ಊದಂತ ಉದಾಹರಣೆಗಳು ಕೂಡ ಬರ್ತಾ ಹೋಗ್ತದೆ. ಆದ್ರೆ ನಿಜವಾಗೂ ಕಾನೂನನ್ನ ಅಪ್ಲೈ ಮಾಡಿದ್ರೆ ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಅನ್ನುವಂಥದ್ದು ಬರ್ತಾ ಹೋಗುತ್ತೆ. ಮಹಾಭಾರತದಲ್ಲಿ ರೂಲ್ ಆಫ್ ಲಾ ಅಂತ ಹೇಳಿದ್ರೆ ಲಾ ಇಸ್ ದ ಅಲ್ಟಿಮೇಟ್. king has to abide by the law. If king protects the law, law will going to protect the king ಅಂತ ಹೇಳ್ತಾರೆ. ಒಬ್ಬ ರಾಜನಾದಂತವನು ಕಾನೂನನ್ನ ರಕ್ಷಣೆ ಮಾಡಿದ್ರೆ ಕಾನೂನು ರಾಜನನ್ನ ರಕ್ಷಣೆ ಮಾಡ್ತದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾದಂತ ವಿಚಾರ ಆಗುತ್ತೆ. ಇಲ್ಲಿ the one of the important duties of the king was to protect is the important duty of the dharma of raja. And ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒನ್ ಆಫ್ ದ ಇಂಪರೇಟಿವ್ ಡ್ಯೂಟಿ ಆಫ್ ದ ಕಿಂಗ್ ಅಂಡರ್ ದ ಹಿಂದೂ ಲಾ, ಕಾನೂನಿನ ರಕ್ಷಣೆ ಮಾಡುವಂಥದ್ದು ರಾಜನ ಅತ್ಯುಚ್ಚವಾದಂತ ಕರ್ತವ್ಯ. ಅಂಡ್ ಒಂದು ಪಾಯಿಂಟ್ ನಾನು ಕಳೆದ ಕ್ಲಾಸ್ ಅಲ್ಲಿ ಕೂಡ ಹೇಳಿದೆ, ಕಿಂಗ್ಸ್ ಡ್ಯೂಟಿ ವಾಸ್ ಟು ಪ್ರೊಟೆಕ್ಟ್ ಹಿಸ್ ಸಬ್ಜೆಕ್ಟ್ಸ್ ಆಸ್ ವೆಲ್ ಆಸ್ ಟು ಮೇಂಟೈನ್ ಸ್ಟೆಬಿಲಿಟಿ ಅಂಡ್ ದ ಜುಡಿಷಿಯಸ್ಲಿ ಹ್ಯಾಸ್ ಟು ಅಡ್ಮಿನಿಸ್ಟರ್. ನಿಷ್ಪಕ್ಷಪಾತವಾಗಿ ನ್ಯಾಯ ತೀರ್ಮಾನಗಳನ್ನ ಮಾಡಬೇಕು, ದಂಡ ಸಾಮ ಭೇದ ಇವುಗಳನ್ನ ಬಳಸ್ಕೋಬೇಕು ಅನ್ನುವಂಥದ್ದು ಮುಖ್ಯವಾಗಿ ಇರ್ತದೆ. ಇಲ್ಲಿ ಒಂದು ಪಾಯಿಂಟ್ ಒಂದು ವಿಚಾರವನ್ನ ಮಹಾಭಾರತ ಹೇಳ್ತದ, ಹ್ಯಾಪಿನೆಸ್ ಆಫ್ ದ ಪೀಪಲ್, ದ ಅಪ್ಹೋಲ್ಡಿಂಗ್ ಆಫ್ ಟ್ರೂತ್ ಅಂಡ್ ಮೇಂಟೆನೆನ್ಸ್ ಆಫ್ ಸೋಷಿಯಲ್ ಆರ್ಡರ್, ದೀಸ್ ಆರ್ ದ ಅನ್ಚೇಂಜಿಂಗ್ ಫಂಕ್ಷನ್ಸ್ ಆಫ್ ರಾಜಧರ್ಮ ಅಂತ ಹೇಳ್ತಾರೆ. ರಾಜಧರ್ಮ ಅಂತ ಹೇಳಿದ್ರೆ ಜನರನ್ನ ಸುಭಿಕ್ಷವಾಗಿ ಮತ್ತೆ ಸಂತೋಷವಾಗಿ ಇಟ್ಕೊಳ್ಳುವಂಥದ್ದು, ಸತ್ಯವನ್ನ ಎತ್ತಿ ಹಿಡಿಯುವಂಥದ್ದು, ಅಸತ್ಯವನ್ನ ತಿರಸ್ಕಾರ ಮಾಡುವಂಥದ್ದು, ಜೊತೆಗೆ ಮೇಂಟೆನೆನ್ಸ್ ಆಫ್ ಸೋಷಿಯಲ್ ಆರ್ಡರ್, ಸಾಮಾಜಿಕ ವ್ಯವಸ್ಥೆಗಳನ್ನ ಕಾಪಾಡುವಂಥದ್ದು. ಇದು ಯಾವುದೇ ಕಾಲಘಟ್ಟದಲ್ಲೂ ಬದಲಾಗದೇ ಇರುವಂತ ರಾಜಧರ್ಮ ಅಂತ ಹೇಳಿ ಕರೀತಾರೆ. ಇದನ್ನ ಪ್ರಜಾಪಾಲನ ಮತ್ತೆ ಪ್ರೊಟೆಕ್ಷನ್ ಆಫ್ ದ ಡ್ಯೂಟಿ. Protection is the duty of the highest duty of the king or the supreme duty of the king. And even he has to uphold the dharma. The king has to uphold the dharma. King's sacred duty is to punish the wrongdoers. ಯಾರು ತಪ್ಪು ಮಾಡಿರ್ತಾರೋ ಅವನ್ನ ಪನಿಷ್ ಮಾಡುವಂಥದ್ದು ರಾಜನ ಕೆಲಸ. ಅಂಡ್ ಕಿಂಗ್ ವಾಸ್ ದ ಫೌಂಟನ್ ಹೆಡ್ ಆಫ್ ಜಸ್ಟಿಸ್ ಅಂತ ಕೂಡ ಕರೀತಾರೆ. he was the fountain head of justice. ನ್ಯಾಯದ ಚಿಲುಮೆ ಅಂತ ಕೂಡ ಕರೀತಾರೆ. ರಾಜ ಕಿಂಗ್ ವಾಸ್ ನೋನ್ ಆಸ್ ಎ ಫೌಂಟನ್ ಹೆಡ್ ಆಫ್ ಜಸ್ಟಿಸ್. ಇಟ್ ಮೀನ್ಸ್ ನ್ಯಾಯದ ಚಿಲುಮೆ. ಕಿಂಗ್ ವಾಸ್ ಆಲ್ಸೋ ದ ಹೈಯೆಸ್ಟ್ ಅಪೆಲೆಟ್ ಕೋರ್ಟ್, ಕಿಂಗ್ಸ್ ಕೋರ್ಟ್. ರಾಜ ಕೆಳ ನ್ಯಾಯಾಲಯಗಳಿಂದ ಬರುವಂತ ಮನವಿಗಳನ್ನ ಪುರಸ್ಕರಿಸಿ, ಅದು ಅದನ್ನ ಜೂರಿಸ್ಟ್ ಇರ್ತಾ ಇದ್ರು, ನ್ಯಾಯವಾದಿಗಳು ಇರ್ತಿದ್ರು. ಅದು ಫಿಟ್ ಅಂತ ಹೇಳಿದ್ರೆ ಇಟ್ ವಾಸ್ ಬ್ರಾಟ್ ಇನ್ ಟು ದ ಕೋರ್ಟ್ ಆಫ್ ಕಿಂಗ್. ರಾಜನ ನ್ಯಾಯಾಲಯಕ್ಕೆ ತರ್ತಾ ಇದ್ರು. ದ ಕಿಂಗ್ ಡಿಸೈಡ್ ದ ಕೇಸಸ್ ಪ್ರಾಪರ್ಲಿ ಆರ್ ಅದರ್ವೈಸ್ ದೇರ್ ಇಸ್ ನೋ ಅಪೀಲ್ ಅಗೇನ್ಸ್ಟ್ ಹಿಸ್ ಡಿಸಿಷನ್. ಅಂದ್ರೆ ಒಬ್ಬ ರಾಜನ ತೀರ್ಮಾನವೇ ಅಂತಿಮವಾಗಿತ್ತು. ಹಾಗಾಗಿ ರಾಜ ಕಾನೂನಿನ, ನೆಲದ ಕಾನೂನಿನ, ಲಾ ಆಫ್ ದ ಲ್ಯಾಂಡ್ ಅಂತ ಹೇಳಿ ಕರೀತಾರೆ. ನಾವು ಲಾ ಆಫ್ ದ ಲ್ಯಾಂಡ್ ಅಂತುವಾಗ ಆ ನೆಲದ ಕಾನೂನನ್ನ ನಾವು ರಕ್ಷಣೆ ಮಾಡ್ಬೇಕಾಗತ್ತೆ. ಕಾನೂನಿಗೆ ನಾವು ಬದ್ಧರಾಗಿರ್ಬೇಕಾಗ್ತಾ ಹೋಗುತ್ತೆ. ಇದನ್ನ 1833 ಬ್ರಿಟಿಷರು ಥಾಮಸ್ ಬಾಬಿಂಗ್ಟನ್ ಮೆಕಾಲೆಯ ನೇತೃತ್ವದಲ್ಲಿ ಮೊದಲನೇ ಕಾನೂನು ಆಯೋಗವನ್ನು ರಚನೆ ಮಾಡಿದಾಗ ಭಾರತದಲ್ಲಿ ಲೆಕ್ಸ್ ಲೋಸಿ ಅಂತ ಹೇಳ್ತಾರೆ. ಲೆಕ್ಸ್ ಲೋಸಿ, ಇಟ್ ಇಸ್ ಎ ಲ್ಯಾಟಿನ್ ವರ್ಡ್. ಇಟ್ ಮೀನ್ಸ್ ಲಾ ಆಫ್ ದ ಲ್ಯಾಂಡ್ ಅಂತ ಹೇಳಿ ಕರೀತಾರೆ. ಲಾ ಆಫ್ ದ ಲ್ಯಾಂಡ್. ಹಿಯರ್ ಇಟ್ ಮೀನ್ಸ್ ಆಕ್ಚುಲಿ ಬ್ರಿಟಿಷರ್ಸ್ ವರ್ ಆಲ್ಸೋ ಯೂಸ್ ದ ಎಕ್ಸಿಸ್ಟಿಂಗ್ ಲಾಸ್ ಆಫ್ ದ ಇಂಡಿಯಾ. ಅದರಲ್ಲಿ 1784 ಇಸ್ವಿನಲ್ಲಿ
ಇದೊಂದು ಅಡಿಷನಲ್, ದಿಸ್ ಇಸ್ ಅನ್ ಅಡಿಷನಲ್ ಇನ್ಫಾರ್ಮೇಶನ್. ಇನ್ 1784 Sir William Jones established the Asiatic Society of Bengal, but there the Orientalists, they started to translate the Hindu Dharma Shastras, Hindu scriptures into English. That has become the major source for Henry Main's writing. ಅಂದ್ರೆ 1784ರಲ್ಲಿ ಬಂಗಾಳದಲ್ಲಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಸ್ಥಾಪನೆ ಮಾಡಿದಲ್ಲಿ ವಿಲಿಯಂ ಜೋನ್ಸ್ ಆಗ್ಬೋದು, ಮೆಗ್ನಾಟನ್ ಆಗ್ಬೋದು, ವಿಲ್ಕಿನ್ಸ್ ಆಗ್ಬೋದು, ದೇ ಟ್ರಾನ್ಸ್ಲೇಟೆಡ್ ಆಲ್ಮೋಸ್ಟ್ ಆಲ್ ದ ಸಾಂಸ್ಕ್ರಿಟ್ ಲಿಟರೇಚರ್ ಇಂಟು ಇಂಗ್ಲಿಷ್. ಅದನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದ್ರು. ಅದು ಹೆನ್ರಿ ಮೇಯ್ನ ಹಿಂದೂ ಕೋಡ್ ಅಂತ ನಾವೇನ್ ಕರಿತೀವಿ ಅದಕ್ಕೆ ಅದೊಂದು ಪ್ರೇರಣೆ ಕೂಡ ಆಗ್ತಾ ಹೋಗ್ತದೆ. ಆ ಹಿನ್ನೆಲೆ ಒಳಗಡೆ ಇನ್ ದಿಸ್ ರಿಗಾರ್ಡ್ ಮಹಾಭಾರತ ಇಟ್ ಲೇಡ್ ಡೌನ್ ದ king who, after having sworn that he shall protect his subjects, fails to protect them, should be executed like a mad dog ಅಂತ ಹೇಳ್ತಾರೆ. ನೋಡಿ, ಒಬ್ಬ ರಾಜನಾದಂತ ಅವನು ತನ್ನ ಪ್ರಜೆಗಳನ್ನ ರಕ್ಷಣೆ ಮಾಡದೇ ಇದ್ರೆ ಅವನನ್ನ ಹುಚ್ಚನಾಯಿಯನ್ನ ಹೇಗೆ ನಾವು ಇದನ್ನ ಕೊಲ್ತೀವಿ ಆ ರೀತಿ ಇದ್ ಮಾಡ್ಬೇಕು ಅನ್ನುವಂತ ಒಂದು ನಿಯಮ ಕೂಡ ಇತ್ತದು. ಬಟ್ ಆ ತರದ ಉದಾಹರಣೆಗಳು ನಮ್ಮಲ್ಲಿ ಕಾಣೋದಿಲ್ಲ. The people should execute a king does not protect them but deprives them of their property and assets, and who takes no advice or guidance from anyone, such king is not a king but misfortune. ಅಂದ್ರೆ ಒಬ್ಬ ರಾಜನಾದಂತ ವ್ಯಕ್ತಿ ಅಡ್ವೈಸ್ ಅನ್ನ ತಗೋಬೇಕಾಗಿತ್ತು. ನಾನು ಈಗಾಗಲೇ ಹೇಳಿದೆ ಹಿಂದಿನ ಸೆಷನ್ ನಲ್ಲಿ ಸಭಾ ಮತ್ತು ಸಮಿತಿ ಎರಡೂ ಇತ್ತು, ರಾಜನಿಗೆ ಅಡ್ವೈಸ್ ಮಾಡೋ ಬಾಡಿ ಆಗಿತ್ತು ಅಂತ ಹೇಳಿ. ಇಲ್ಲಿ ಸಮಿತಿ ಕೂಡ ವೇದಗಳ ಕಾಲದಲ್ಲಿ ನ್ಯಾಯ ತೀರ್ಮಾನವನ್ನ ಮಾಡ್ತಾ ಇತ್ತು ಅನ್ನುವಂತ ಇದು ಬರುತ್ತೆ. ಅಂತ ಸನ್ನಿವೇಶದಲ್ಲಿ ಇದು ಒಬ್ಬ ದುರಾದೃಷ್ಟ, ಅಂತ ರಾಜರು ದುರದೃಷ್ಟ ಅಥವಾ ನತದೃಷ್ಟ ರಾಜರು ಅನ್ನುವಂಥದ್ದು ಇಲ್ಲಿ ಇದನ್ನ ಹೇಳ್ತಾ ಹೋಗುತ್ತೆ. These provisions indicates that sovereignty was based on implied social compact, and if the king violated the traditional fact, he forfeited his kingship. ಅಂದ್ರೆ ಇಡೀ ಸಾರ್ವಭೌಮ ಅಧಿಕಾರ ಅದು ಸೋಷಿಯಲ್ ಕಾಂಪ್ಯಾಕ್ಟ್ ಅಂತ ಹೇಳಿ, ಇಂಪ್ಲಾಯ್ಡ್ ಸೋಷಿಯಲ್ ಕಾಂಪ್ಯಾಕ್ಟ್ ಅಂತ ಹೇಳಿ, ಸಮಾಜದ ಒಳಗಡೆ ಈಗಾಗಲೇ ನಾನು ಹೇಳಿದಾಗೆ ರೂಢಿ, ಆಚಾರ, ಸಂಪ್ರದಾಯಗಳು ಎಲ್ಲವೂ ಇತ್ತು. ಅದರ ಒಟ್ಟಾರೆಯಾಗಿ ಅದು ಇದಿತ್ತು, ಒಂದು ಸಂಪ್ರದಾಯವಾಗಿ ರೂಪುಗೊಂಡಿತ್ತು. ಆ ಸಂಪ್ರದಾಯವನ್ನ ಮುರಿದಂತ ರಾಜನನ್ನ ಅವನನ್ನ ಅಧಿಕಾರದಿಂದ ಕೆಳಗೆ ಇಳಿಸ್ಬೇಕು ಅಥವಾ ಇಳಿಬೇಕಾಗತ್ತೆ ಅನ್ನುವಂತ ಒಂದು ವಿಚಾರವೂ ಕೂಡ ಅಲ್ಲಿ ಬರ್ತಾ ಹೋಗ್ತದೆ. ಅದಕ್ಕೋಸ್ಕರ ಧರ್ಮಶಕ್ತಿ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಬರ್ತಾ ಹೋಗುತ್ತೆ. ಅದಕ್ಕೆ ಹೇಳುವಂಥದ್ದು ಇಲ್ಲಿ ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಅದು ರಾಷ್ಟ್ರವನ್ನ ರಕ್ಷಣೆ ಮಾಡುತ್ತದೆ. ಅಂದ್ರೆ ಕಾನೂನು ಸುವ್ಯವಸ್ಥೆಗಳು ಎಲ್ಲಿ ಗಟ್ಟಿಯಾಗಿರ್ತದೋ ಅಲ್ಲಿ ರಾಜ್ಯ ಸುವ್ಯವಸ್ಥಿತವಾಗಿರ್ತದೆ ಅನ್ನುವಂಥದ್ದು ಇದರ ಒಂದು ದೊಡ್ಡ ಪರಿಕಲ್ಪನೆ ಆಗ್ತಾ ಹೋಗ್ತದೆ. ಆ ದೃಷ್ಟಿಯಿಂದ ಇಲ್ಲಿ ರಾಜನಿಗೆ ದಂಡಾಧಿಕಾರವನ್ನು ಕೂಡ ಕೊಡ್ತದೆ. ಕಿಂಗ್ ಹ್ಯಾಸ್ ಹ್ಯಾಡ್ ದ ದಂಡಾಧಿಕಾರ ಆರ್ ಟು ಮೇಂಟೈನ್ ದ ಸೋಷಿಯಲ್ ಆರ್ಡರ್, ಪನಿಷಿಂಗ್ ದ ರಾಂಗ್ ಡೂಯರ್ಸ್ ಅಂಡ್ ಪ್ರೊಟೆಕ್ಟಿಂಗ್ ದ ಗುಡ್ ಥಿಂಗ್ಸ್, ಗುಡ್ ಡೀಡ್ಸ್. ಅಂದ್ರೆ ರಾಜನಾದಂತವನು ತಪ್ಪು ಮಾಡಿದವ್ರನ್ನ ಶಿಕ್ಷಿಸುವಂಥದ್ದು, ಪನಿಷ್ಮೆಂಟ್ ಕೊಡುವಂಥದ್ದು, ಇವೆಲ್ಲವೂ ಇದರ ಒಳಗಡೆ ಒಳಗೊಂಡಂತ ಒಂದು ವಿಚಾರ ಆಗಿತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿ ನಾವು ಕಾಣುವಂಥದ್ದು. ಆ ದೃಷ್ಟಿಯಿಂದ ಕಮಿಂಗ್ ಟು ದ ಹಿಸ್ಟಾರಿಕಲ್ ಟೈಮ್ಸ್ ಆಫ್ ಮೌರ್ಯ, ಕೌಟಿಲ್ಯ ಡಿಸ್ಕ್ರೈಬ್ಸ್ ದ ಡ್ಯೂಟೀಸ್ ಆಫ್ ದ ಕಿಂಗ್ ಇನ್ ಅರ್ಥಶಾಸ್ತ್ರ ಲೈಕ್ ದಿಸ್: thus in the happiness of his subjects lies the king's happiness, in their welfare his welfare, whatever pleases him he shall not consider as good, but whatever whether pleases his people he shall consider good. ಅಂದ್ರೆ ಇದರ ಅರ್ಥ ಇಷ್ಟೇ. ಮೌರ್ಯರ ಕಾಲದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ಹೆಚ್ಚು ಕಡಿಮೆ ಚಾಚು ತಪ್ಪದೆ ಅದನ್ನ ವ್ಯವಸ್ಥಿತವಾಗಿ ಅಳವಡಿಸ್ಕೊಂಡಿದ್ದರ ಒಂದು ಪರಿಣಾಮ ಏನು ಅಂತ ಹೇಳಿದ್ರೆ, there was a concept called that welfare concept. Actually Maurya, they adopted the particularly Ashoka adopted the welfare concept in his administration. According to ಅರ್ಥಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ, ಪ್ರಜೆಗಳ ಸಂತೋಷದಲ್ಲಿ ರಾಜನ ಸಂತೋಷ ಅಡಗಿದೆ, ಪ್ರಜೆಗಳ ಕಲ್ಯಾಣದಲ್ಲಿ ರಾಜನ ಕಲ್ಯಾಣ ಅಡಗಿದೆ. ವಾಟ್ ಎವರ್ ಅವನು ಏನೆಲ್ಲ ಮಾಡಿದ್ರು ಕೂಡ ಪ್ರಜೆಗಳಿಗೋಸ್ಕರ ಒಳ್ಳೇದು ಮಾಡಿದ್ರೆ ಅವನನ್ನ ಒಳ್ಳೆ ರಾಜ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡಿದ್ರು ಅಥವಾ ಒಪ್ಕೊಂಡಿದ್ರು ಅನ್ನುವಂತ ಒಂದು ವಿಚಾರ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾನೆ ಅದಕ್ಕೆ. ಹಾಗೆ
Another point, actually, the principle of enunciated by, or it is enunciated by the Kautilya, was based on a very ancient tradition which was already established in the age of Ramayana. ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಏನು ಆ ಕಾಲಘಟ್ಟಗಳಲ್ಲಿ ಡೆವಲಪ್ ಆಗಿತ್ತೋ, ಆ ಟ್ರೆಡಿಷನ್ಸ್ ಇತ್ತು, ಎಸ್ಟಾಬ್ಲಿಷ್ ಟ್ರೆಡಿಷನ್ ಆಗಿತ್ತು, ಅದು ಸ್ಥಾಪಿತವಾದಂತ ಒಂದು ಸಂಪ್ರದಾಯ ಆಚರಣೆಗಳಾಗಿತ್ತು, ಅದನ್ನ ಇಲ್ಲಿ ಆತ ಉಲ್ಲೇಖ ಮಾಡ್ತಾ ಹೋಗ್ತಾರೆ. Rama, the king of Ayodhya, was compelled to banish his queen, whom he loved and in whose chastity he had complete faith. ಅಂದ್ರೆ ಇದರ ಅರ್ಥ ಅಷ್ಟೇ, ಅಯೋಧ್ಯೆಯನ್ನು ಆಳ್ತಿದ್ದಂತ ರಾಮ ತನ್ನ ರಾಣಿ ಸೀತೆಯನ್ನ, ಅವಳ ಪಾವಿತ್ರ್ಯತೆಯನ್ನ, ಅವಳ ಪಾತಿರತ್ಯವನ್ನ ಇಲ್ಲಿ ಜನರ ಇದು ಬಂದಾಗ, ಅಭಿಪ್ರಾಯಕ್ಕೆ ಬಂದಾಗ ನಾವು ಅವನು ಕಾಡಿ ಕಳಿಸ್ಬೇಕಾದಂತ ಅನಿವಾರ್ಯತೆ ಕೂಡ ಬರ್ತಾ ಹೋಗ್ತದೆ. ಅಂದ್ರೆ ಮಾದರಿಯಾಗಿರ್ಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ತಗೋಬೇಕಾಗತ್ತೆ. ಇಲ್ಲಿ ನಾನು ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ, ನಾನು ಕೇವಲ ಅದನ್ನ ಮಾತ್ರ ಒಂದು ಉದಾಹರಣೆಗೆ ತಗೊಳ್ತಾ ಹೋಗ್ತೀನಿ. ಸಿಂಪ್ಲಿ ಬಿಕಾಸ್ ಈ ಸಬ್ಜೆಕ್ಟ್ಸ್ ಡಿಸಪ್ರೂವ್ ಆಫ್ ಇಸ್ ಹ್ಯಾವಿಂಗ್ ಟೇಕನ್ ಬ್ಯಾಕ್ ಎ ವೈಫ್ ಹೂ ಹ್ಯಾಡ್ ಸ್ಪೆಂಡ್ ಎ ಇಯರ್ ಇನ್ ದ ಹೌಸ್ ಆಫ್ ಹರ್ ಅಬ್ಜೆಕ್ಟರ್. ಇದು ತನ್ನ ಸೀತೆ ರಾವಣನ ಹತ್ರ ಇದ್ದ ಇವ್ರು ತಂದು ವಾಪಸ್ ಕರ್ಕೊಂಬಂದ ವಿಚಾರ, ಇವುಗಳಿಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳಿದ್ದಾಗ ಈ ಸನ್ನಿವೇಶದಲ್ಲಿ ಪ್ರಜೆಗಳ ಅಭಿಪ್ರಾಯ ಏನ್ ಬಂತು ಅದಕ್ಕೆ ಪೂರಕವಾಗಿ ಇವನು ಇರ್ಬೇಕಾದಂತ ರಾಜ ಇರ್ಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗ್ತಾ ಹೋಗುತ್ತೆ. ಇದು ಇಷ್ಟು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ನೆಕ್ಸ್ಟ್ ಐ ವಿಲ್ ಟೇಕ್ ಅಪ್ ದ ಟೈಪ್ಸ್ ಆಫ್ ದ judicial institute. When you are talking about the judicial institutions, there is some references in Veda. It appears in the Vedic literature. Village elders acted as a judges, and the punishment was awarded according to the nature of offenses in the earlier stages. ನಾನು ಅದನ್ನ ಕೆಳಗಡೆ ಹಾಕೊಂಡಿದ್ದೀನಿ. Types of courts, actually ಕಾತ್ಯಾಯನ Smriti divides the courts into 6 categories based on their rank. Particularly, the family court, the kula, the family councils are grouped. The group of that village, actually, group of families were there. A group of elders, elderly people who educated members of the family how to handle the conflicts inside the family or among the families of similar background. Actually, in ancient India, there was a dispute resolution mechanism was there. Actually, it was evolved from the house itself. ಕುಟುಂಬದಿಂದನೇ, ಕುಲಗಳಿಂದನೇ, ಕುಲದ ಮುಖಂಡರುಗಳು ಹೇಗೆ ಒಬ್ಬ ಕುಟುಂಬದ ಮುಖ್ಯಸ್ಥ ತನ್ನ ಕುಟುಂಬದಲ್ಲಿ ಸಮಸ್ಯೆಗಳು ಉದ್ಭವಿಸಿದ್ರೆ ನಿಷ್ಪಕ್ಷಪಾತವಾಗಿ ಕುಟುಂಬದ ಹಿರಿಯ ಆ ತೀರ್ಮಾನಗಳನ್ನ ಮಾಡಬೇಕಾಗಿತ್ತು. ಅದೇ ರೀತಿನಲ್ಲಿ ಗ್ರಾಮದಲ್ಲಿ ಉದ್ಭವಿಸಿದಂತ ಸಮಸ್ಯೆಗಳನ್ನ ಗ್ರಾಮದ ಮುಖಂಡ, ಗ್ರಾಮೀಣಿ ಮತ್ತು ಇತರರು ಒಟ್ಟಿಗೆ ಸೇರಿ ನಿಷ್ಪಕ್ಷಪಾತವಾಗಿ ನ್ಯಾಯ ತೀರ್ಮಾನವನ್ನ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಇತ್ತದು. ಅದು ಇಲ್ಲಿ ನಾವು ಬರುವಂತದ್ದು ಅಥವಾ ಕಾಣುವ ಒಂದು ಮುಖ್ಯವಾದಂತ ವಿಚಾರವಾಗುತ್ತೆ. ಹಾಗಾಗಿ ರಾಜದ ಬಗ್ಗೆ ನಾವು ಹೇಳುವಾಗ he was the head of the justice. Actually, he has to dispense justice with impartially, that impartiality ಆಗಿ ಅಥವಾ ನಿಷ್ಪಕ್ಷಪಾತವಾಗಿ ನ್ಯಾಯ ತೀರ್ಮಾನ ಮಾಡಬೇಕಾಗ್ತದೆ. Then another is the Shreni court, trade or the professional councils. Illi, that let me draw your attention. In ancient India, there were number of artisan and trade guilds. Guilds means actually professional organizations of ancient India. ಪ್ರಾಚೀನ ಕಾಲದ, ಪ್ರಾಚೀನ ಭಾರತದ ಒಂದು ಪ್ರೊಫೆಷನಲ್ ಗಿಲ್ಡ್ಸ್ ಆಗಿ ಅದು ದಟ್ ಇಟ್ ವಾಸ್ ಪ್ರೊಫೆಷನಲ್ ಗಿಲ್ಡ್ಸ್. ದಟ್ ಪ್ರೊಫೆಷನಲ್ ಗಿಲ್ಡ್ಸ್ ಮೀನ್ಸ್ ವೃತ್ತಿ ಸಂಘಟನೆಗಳಾಗಿ ಇದ್ದದ್ದು. ದ ಅಸೆಂಬ್ಲೀಸ್ ವರ್ ಆಕ್ಚುಲಿ existed to protect the interest of the traders as well as the artisans. ಅಂದ್ರೆ ಕುಶಲಕರ್ಮಿಗಳ ಮತ್ತು ವ್ಯಾಪಾರಿಗಳ ಒಂದು ಸಂಘಗಳು ಅಸ್ತಿತ್ವದಲ್ಲಿದ್ವು. ದ ಶ್ರೇಣಿ, an assembly of old and that ancient period, that society or that the Shreni preserved
its own customs, traditions, usages, and they were organized unbiasedly among the traders or among the professionals, craftsmen, to solve the disputes among themselves, particularly with regarding to contract, with regarding to other social aspects. Everything was there in the conflict was there. And another important court was, already I told you, the Gana court, the village assembly. Already I told you about the family, then the village. This was a huge gathering of village or grama elders who were regarded as the knowledgeable, unbiased, and trustworthy by the people of the region or the people of that village. Ee Nyayalayadalli, in this court, actually, the experts belongs to the elderly persons, and they were well versed, and they were trustworthy and highly knowledgeable, unbiased, and impartially they used to dispense the justice. ಅಂದ್ರೆ ನಿಷ್ಪಕ್ಷಪಾತವಾಗಿ ಗ್ರಾಮಗಳಲ್ಲಿ ನ್ಯಾಯ ತೀರ್ಮಾನ ಮಾಡುವಂತ ಒಂದು ವ್ಯವಸ್ಥೆ ಯಾರಿಗಿತ್ತು ಅವರನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಆಗತ್ತೆ. ಹಾಗಾಗಿ ಇದು ಮುಖ್ಯವಾಗಿ ಇಲ್ಲಿ ಬರುವಂತ ನ್ಯಾಯಾಲಯದ ಒಂದು ಪರಿಕಲ್ಪನೆ ಇದಾಗ್ತಾವು. ಇಲ್ಲಿ ಅಧಿಕೃತ ಕೋರ್ಟ್, ದ ಕಾನ್ಸೆಪ್ಟ್ ಆಫ್ ನೆಕ್ಸ್ಟ್ ಕೋರ್ಟ್ ಇಸ್ ದ ಅಧಿಕೃತ ಕೋರ್ಟ್. Court appointed by the king. The king was appointed the judges and created the court. These are all the courts recognized by the king to serve justice, with justice who are highly trained in the Shastras and Smritis. Particularly the Adhikrita court, it was known as a Adhikrita court. These courts were created by the government, the Raja, and he appointed the judges. Pradviveka anuvanta, the word which was used, that Pradviveka, andre he was the chief justice of the empire. And even judiciary adu difference na helbekagutte. Now civil mattu criminal court, actually when we used to talk about the civil criminal, that we have to highlight those concept in the later stages, that adanna mat later idrilla na highlight ಮಾಡ್ತಾ ಹೋಗ್ತೀನಿ. This sort of court came in a variety of forms depending on its jurisdiction. They are pratishtita, apratishtita, ಇವುಗಳು ಕೂಡ ಬರ್ತಾವೆ. Pratishtita, which was founded in certain village or town, and apratishtita was movable court, would convene in a given location, try a specific matter as summoned by the king, and mudrita was a higher level court that had the authority to use the royal seal. Here, let me draw your attention. There were two kinds of court. Actually, the court jurisdiction in Hindu jurisprudence, the court jurisdiction was also fixed. But here, the pratishtita, which was for the court which was there in the village and town. Apratishtita, it was a more mobile court. Even during the time of in modern India, during the Lord Cornwallis period, there was a mobile court, actually moved from province to province. The entire in the province, actually once in 3 months, it moved from one province to another province. It was there in modern period. ಇಲ್ಲಿ ಇದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಂಚಾರಿ ನ್ಯಾಯಾಲಯವಾಗಿತ್ತು. ಪ್ರತಿಷ್ಠಿತ ಅಂತ ಹೇಳಿದ್ರೆ ಗ್ರಾಮ ಮತ್ತು ನಗರಗಳಲ್ಲಿ ಇದ್ದಂತ ನ್ಯಾಯಾಲಯ ಇದಾಗಿತ್ತು. ಅಪ್ರತಿಷ್ಠಿತ ಅಂತ ಹೇಳಿದ್ರೆ ಇದು ಸಂಚಾರಿ ನ್ಯಾಯಾಲಯಗಳಾಗಿತ್ತು. ಇದು ಆ ಸ್ಪೆಸಿಫಿಕ್ ಪ್ರಕರಣಗಳನ್ನ, ಅದು ಯಾವುದು ಪ್ರತ್ಯೇಕ ಪ್ರಕರಣಗಳಿತ್ತು ಆ ಪ್ರಕರಣಗಳನ್ನೇ ಇದು ತೀರ್ಮಾನ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಇತ್ತು ಅನ್ನುವಂಥದ್ದು ಮುಖ್ಯವಾಗುತ್ತೆ. Then Seshita court, this was the kingdom's highest court of law, the highest appellate court in the kingdom or in the empire. ರಾಜ್ಯದಲ್ಲಿ ಅತ್ಯಂತ ಇದ್ದಂತ ಅತ್ಯುಚ್ಚವಾದಂತ ನ್ಯಾಯಾಲಯ ಇದಾಗಿತ್ತು. The king himself was presided over it. ರಾಜನೇ ಈ ನ್ಯಾಯಾಲಯದಲ್ಲಿ ನ್ಯಾಯ ತೀರ್ಮಾನಗಳನ್ನ ಮಾಡ್ತಿದ್ದ. ಈತನೇ ಕೂಡ ಅಲ್ಲಿ ಕುಳಿತು ತೀರ್ಮಾನಗಳನ್ನ ಮಾಡ್ತಿದ್ದ. To serve the support the king, there was a chief justice named Pradvivaka.
ಪೃಥ್ವಿವಾಕ ಅನ್ನುವಂಥವನು ಇರ್ತಿದ್ದ. ದೇರ್ ವರ್ ಎ ಗ್ರೂಪ್ ಆಫ್ ಜಡ್ಜಸ್ ನೇಮ್ ಸಭ್ಯ, ಜ್ಯೂರಿಗಳಿರ್ತಿದ್ರು, ಜ್ಯೂರಿ ಮತ್ತು ಜಡ್ಜಸ್. ಇವುಗಳು ಈ ಸಭ್ಯ were also there to assist the king. Here it means actually the king was the chief justice. He got the assistance of Pradviveka, chief justice, and group of judges are the group of legal luminaries. ಕಾನೂನು ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನ ಪಡ್ಕೊಂಡಿದ್ದಂತವರು ಕೂಡ ಇಲ್ಲಿ ಈ ನ್ಯಾಯಾಲಯದಲ್ಲಿ ದೇವರ್ ದ ಪಾರ್ಟ್. ಆಕ್ಚುಲಿ ಅವರು ಒಂದು ಭಾಗ ಆಗಿದ್ದು ನ್ಯಾಯ ತೀರ್ಮಾನಗಳನ್ನ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಟ್ಟಿದ್ರು. ದ ಕಿಂಗ್ ವಾಸ್ the supreme authority in the legal and judicial adjudication process. Idi ನ್ಯಾಯಿಕ, the entire process of the judiciary, it was carried out or carried forward under the auspicious or that with the guidance of the king and with the directions of the king and with the suggestions of the king. And even the supreme authority, the legal authority was the king. The process was also based upon the dharma, that on the basis of dharma, and even he was governed by the dharma, the precepts of dharma, and even there should not be any contradiction. ಕಾನೂನುಗಳ ನಡುವೆ ನಾವು ವೈರುಧ್ಯಗಳು ಇರಬಾರದು ಅಂತ ಹೇಳ್ತೀವಿ, ವಿರೋಧಾಭಾಸಗಳು ಅಂತ ನಾವು ಏನ್ ಕರಿತೀವಿ, ಅದು ದಟ್ ಶುಡ್ ನಾಟ್ ಬಿ ದೇರ್. ಈವನ್ ಇಲ್ಲಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ದ ಲಾ ವಾಸ್ ಬೋತ್ ಲೀಗಲ್ ಅಂಡ್ ಮಾರಲ್. ಅದು ಎರಡು ಕೂಡ ಇಟ್ ವಾಸ್ ಅಪ್ಲೈಡ್. ಇಟ್ ವಾಸ್ ಇನ್ ದಟ್ ವೇ ಆಫ್ ಲಾ ಆಫ್ ಮೊರಾಲಿಟಿ. ಅರ್ಧ ಧರ್ಮ ಮತ್ತು ಅರ್ಧ ಮೊರಾಲಿಟಿ, ದಟ್ ವಿಲ್ ಬಿ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಈವನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ವಾಸ್ ಸೆಂಟ್ರಲೈಸ್ಡ್. ಆಲ್ರೆಡಿ ಐ ಟೋಲ್ಡ್ ಯು, it always remained separate from the executive and generally depended from the spirit of that now nispakshapata, impartiality. The spirit of impartiality is the important aspect of law. Features of ancient Indian law. Emphasis on dharma. The Indian legal system was mainly focused dharma. Dharma was the central concept in the ancient Indian law, and it was seen as the basis for all legal principles. Dharma, it played a predominant role. Almost all the legal principles were based upon the dharma. ಧರ್ಮದ ಮೇಲೆ ಧರ್ಮ ಸೆಂಟ್ರಲ್ ಕಾನ್ಸೆಪ್ಟ್ ಆಗಿತ್ತು, ಒಂದು ಕೇಂದ್ರೀಕೃತ, ಒಂದು ಕೇಂದ್ರ ಪರಿಕಲ್ಪನೆ ಆಗಿತ್ತು ಪ್ರಾಚೀನ ಕಾನೂನುಗಳಿಗೆ. ಲೀಗಲ್ ಕಾನೂನಿನ ಎಲ್ಲ ಪ್ರಕ್ರಿಯೆಗಳು ಧರ್ಮದ ಹಿನ್ನೆಲೆ ಒಳಗಡೆನೆ ನಡೀತಾ ಇದ್ದಂಥದ್ದು. Distinction between, there was a distinction between criminal and civil law. Already I told you there were civil and criminal law. Civil and criminal law, it is known as a Kantaka Shodhana and Dharmasteya. Civil law was known as a Dharmasteya. Criminal law was known as a Kantaka Shodhana. Kantaka Shodhana ಅನ್ನುವಂಥದ್ದು ಅಪರಾಧಿಕ ಕಾನೂನುಗಳು. ಸಿವಿಲ್ ಕಾನೂನುಗಳು ಅಂತ ಹೇಳಿದ್ರೆ ಅದನ್ನ ಧರ್ಮಸ್ಥೇಯ ಅಂತ ಹೇಳಿ ಕರೀತಾ ಇದ್ರು. ಹಿಯರ್ ದಟ್ ದೇರ್ ವಾಸ್ ಅದನ್ನ ಎರಡನ್ನೂ ಪ್ರತ್ಯೇಕಿಸಿದ್ರು. ದೇರ್ ವಾಸ್ ಎ ಡಿಸ್ಟಿಂಕ್ಷನ್. ಇಟ್ ವಾಸ್ ಕ್ಲಿಯರ್ಲಿ ಮೇಡ್ ಡಿಸ್ಟಿಂಕ್ಷನ್ ಬಿಟ್ವೀನ್, ಅಂಡ್ ದೇ ಕ್ಲಾಸಿಫೈಡ್ ದ ಕ್ರೈಮ್ಸ್, ಸಿವಿಲ್ ಕ್ರೈಮ್ಸ್ ಅಂಡ್ ಕ್ರಿಮಿನಲ್ ಕ್ರೈಮ್ಸ್ ಅಂತ ಅದು ಬೇರೆ ಬೇರೆ ಮಾಡ್ತಾ ಹೋಗಿದ್ರು. ಯಾಕೆಂದ್ರೆ ನೋಡಿ, ಅವತ್ತು ಒಂದು ನಿಂದನೆ ಮಾಡುವಂತದ್ದು ಕೂಡ ಇವತ್ತು ಡಿಫಮೇಷನ್ ಕೇಸ್ ಅಂತ ನಾವು ಕರಿತೀವಿ. ಅದು ಮಾನಹರಣ ಪ್ರಕರಣ ಅಂತ ಹೇಳಿ ಬರ್ತಾ ಹೋಗ್ತದೆ. ಎಲ್ಲಾ ಅಂಶಗಳು ಇದ್ರೊಳಗಡೆ ಒಳಗೊಂಡಿತ್ತು. Civil law dealt with the disputes between the individuals, while criminal law dealt with the offenses against the state or society or against the individual. ಇಲ್ಲಿ ಕ್ರಿಮಿನಲ್ ಲಾ ಅಂತ ಬಂದಾಗ ಅದು ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ವಿ ಅಗೇನ್ಸ್ಟ್ ದ ಸ್ಟೇಟ್ ಮತ್ತು ಸಮಾಜ ಮತ್ತು ರಾಜ್ಯ. ವ್ಯಕ್ತಿಗಳ ವಿಚಾರಕ್ಕೆ ಬಂದಾಗ ಕಾನೂನುಗಳು ಅಷ್ಟೇ ಕೆಲವು ಸಲ ಕಠಿಣವಾಗಿತ್ತು. ಪನಿಷ್ಮೆಂಟ್ಸ್ ಗಳೇ ಹೇಳ್ತೇನೆ. ನನಗೆ ಆಲ್ರೆಡಿ ವೆನ್ ಐ ಟಾಕ್ಡ್ ಅಬೌಟ್ ದ Mesopotamian, the Babylonian code, there was a retribution. If anyone was responsible for the loss of an eye of other person, the similar punishment was inflicted in the Hammurabi code. ಅಂದ್ರೆ ಒಬ್ಬ ವ್ಯಕ್ತಿಯ ಕಣ್ಣಿಗೆ ಅಪಾಯ ಆದಾಗ ಏನ್ ತೊಂದರೆ ಆಗುತ್ತೋ ಅದೇ ತರದ ತೊಂದರೆಯನ್ನ ಮಾಡಿದವನಿಗೆ ಕೊಡ್ಬೇಕು ಅಂತ ಕೈ ಕತ್ತರಿಸೋ, ಅದಕ್ಕೆ ಅಲ್ಲಿಗೆ ಅಲ್ಲೂ, ಮುಯಿಗೆ ಮುಯಿ, ಕಣ್ಣಿಗೆ. That's a revenge, retributory, eye for an eye or the teeth for. This was the concept of Hammurabi code. But here actually that Indian law which was tempered or that
clearly visible that humanitarian consideration it was applied. ಮಾನವೀಯ ನೆಲೆನಲ್ಲಿ ನೈತಿಕ ನೆಲೆಗಟ್ಟಿನ ಒಳಗಡೆ ಕಾನೂನುಗಳನ್ನ ಸೇರಿಸಿದ್ರು, ಅದು ಕೂಡ ಇದಾಗಿತ್ತು. While criminal law dealt with offenses against the state, already I told you, emphasis on restitution, that ancient Indian law emphasized the restoration of the victim's original position. ನಮ್ಮ ಒಂದು that we have that actually we are not supposed to trouble the innocents. Law has to find the real truth and that should not harm the innocents ಅನ್ನುವಂಥದ್ದು ನಮ್ಮ ಈಗಿನ ಕಾನೂನಿನ ಮೂಲ. ಪ್ರಾಚೀನ ಕಾನೂನಲ್ಲಿ ಕೂಡ ಎಷ್ಟು ಚೆನ್ನಾಗಿತ್ತು, ರೆಸ್ಟೋರೇಷನ್ ಆಫ್ ದ ವಿಕ್ಟಿಮ್ಸ್ ಒರಿಜಿನಲ್ ಪೊಸಿಷನ್. The ancient Indian law, it focused much on the restoration of the victim's original position. ಅಂದ್ರೆ ಅವನು ಅಪರಾಧಕ್ಕೆ ಒಳಗಾಗ ಮುಂಚೆ ಇದ್ದ ಕಂಡೀಷನ್, ಅಂದ್ರೆ ಕೆಲವನ್ನ ನಾವು ಇದ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಪನಿಷ್ಮೆಂಟಿನ ಮೂಲಕ ಅವನಿಗೆ ಮನಸ್ಸಿಗೆ ಸಮಾಧಾನವನ್ನು ಕೂಡ ತರಬಹುದು. ಜೊತೆಗೆ ಪನಿಷ್ಮೆಂಟೇ ಅಂತಿಮ ಅಲ್ಲ ಅನ್ನುವಂಥದ್ದು ಬರ್ತಾರೆ. ರಾದರ್ that year restoration of the victim's original position rather than the punishment for the offender. ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡೋ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನುಗಳು ಹೇಳಿದ್ರು ಕೂಡ ನಿರಪರಾಧಿಗೆ ಶಿಕ್ಷೆ ಹಾಕಬಾರ್ದು, ಮತ್ತೆ ಅಪರಾಧಕ್ಕೆ ಒಳಗಾದಂತವರಿಗೆ ರಕ್ಷಣೆ ಸಿಗಬೇಕು ಅನ್ನುವಂಥದ್ದು, ಮತ್ತೆ ಅವರಿಗೆ ಸಾಂತ್ವನ ಆಗಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ ಆಗುತ್ತೆ. Flexibility and adaptability. This is the one of the foremost important essence of Indian culture and the heritage of India. Flexibility. From the days of immemorial, many foreigners they attacked, they came and they invaded India. But Indian culture, it assimilated, flexibility, adapted. That Indian culture has got the flexibility. Indian culture is not at all static. It has the ability to adapt and to make Indianize. ಅದನ್ನ ಅಡಾಪ್ಟ್ ಮಾಡಿಕೊಂಡು ತನ್ನದೇ ಆಗಿ ರೂಪಿಸ್ಕೊಳ್ಳುವಂತ ಒಂದು ಇದನ್ನ ಪ್ರಾಚೀನ ಭಾರತದ ವ್ಯವಸ್ಥೆಯಲ್ಲಿ ಇದಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಮೆನಿ ಇನ್ವೇಡರ್ಸ್ ದೇ ಇನ್ವೇಡೆಡ್ ಫ್ರಮ್ ದ ಡೇಸ್ ಆಫ್ ದ ಪರ್ಷಿಯನ್ಸ್, ಅಲೆಕ್ಸಾಂಡರ್, ಹೂನ್ಸ್, ಶಕಾಸ್, ಪಾರ್ಥಿಯನ್ಸ್, ಆಲ್ಮೋಸ್ಟ್ ಆಲ್ ದೇ attacked India. Ultimately, they were merged in the Indian fold or Indian faith, particularly Kushans. They came from Central Asia, but they became the part and parcel of the Indian society. They accepted Shaivism and Buddhism. Whatever that practice it was there, they became part of India. This is the concept of actually inclusiveness. ಎಲ್ಲರನ್ನೂ ಒಳಗೊಂಡಿಸಿಕೊಂಡು ತನ್ನದೇ ಆದಂತ ಒಂದು ವಿನೂತನ ವಿಶಿಷ್ಟವಾದಂತ ವ್ಯವಸ್ಥೆ. ಆಕ್ಚುಲಿ ಬೈ ಅಡಾಪ್ಟಿಂಗ್ ದ ಡಿಫರೆಂಟ್ ಆಸ್ಪೆಕ್ಟ್ಸ್ ದಟ್ Indian law has developed as one of the unique system in India or unique practices in the world, that ancient Indian laws was flexible and adaptable and it was able to evolve to meet the changing needs of the society. Already I told you actually that a law, it is meeting the changing needs of the society, and every day we are encountering the different challenges, different issues, the different problems. Actually law, it is acting according to the necessity of the society. That is the one major aspect with regarding to Indian legal system. Another important the jurisdiction of the court. Actually now iದ್ರ ಬಗ್ಗೆ the jurisdiction, that jurisdiction it means ವ್ಯಾಪ್ತಿ, ಕೋರ್ಟಿನ ವ್ಯಾಪ್ತಿ ಅಂತ ನಾವು ಕರಿತಾ ಹೋಗ್ತೀವಿ. ಪ್ರತಿ ಕೋರ್ಟಿಗೂ ಕೂಡ ವ್ಯಾಪ್ತಿ ಇದೆ. there is a hierarchy of the courts in India at present, from the taluk level to district level, from district to high courts to Supreme Court. There are many benches are there. Finally the final judge or the final appeal, we could appeal before the President of India. ಇವತ್ತಿನ ಸಿಸ್ಟಮ್ ನಲ್ಲಿ ನಾವು ತಾಲೂಕಿನ ನ್ಯಾಯಾಲಯಗಳನ್ನ ನೋಡ್ತೀವಿ, ಜಿಲ್ಲಾ ನ್ಯಾಯಾಲಯಗಳನ್ನ ನೋಡ್ತೀವಿ, ಹೈಕೋರ್ಟ್ಗಳನ್ನ ನೋಡ್ತೀವಿ, ಹಾಗೆ ಸುಪ್ರೀಂ ಕೋರ್ಟ್ ಬೆಂಚ್ ಇದೆ. ಸುಪ್ರೀಂ ಕೋರ್ಟ್ ಬೆಂಚ್ ಅಲ್ಲಿ ಡಿವಿಷನಲ್ ಬೆಂಚ್ ಅಂತ ಕೂಡ ಬರುತ್ತೆ, ಫುಲ್ ಬೆಂಚ್ ಅಂತ ಕೂಡ ಬರುತ್ತೆ, ಸಿಂಗಲ್ ಬೆಂಚ್ ಅಂತ ಕೂಡ ಬರುತ್ತೆ. ಇದೆಲ್ಲ ಕೋರ್ಟ್ಗಳಲ್ಲಿ, ಹೈಕೋರ್ಟ್ ಅಲ್ಲಿ ಕೂಡ ಈ ಸಿಸ್ಟಮ್ ಇದೆ. ಬಟ್ ಅಂತಿಮವಾಗಿ ಕೆಲವು ತೀರ್ಮಾನಗಳಿಗೆ
ಅಂತಿಮ ನಿರ್ಣಯಗಳನ್ನ ಕೊಡುವಂತ ಅಧಿಕಾರ ಭಾರತದ ರಾಷ್ಟ್ರಾಧ್ಯಕ್ಷರಿಗಿದೆ. ನೋಡಿ, ಈ ಪರಿಕಲ್ಪನೆ ಅರ್ಲಿಯರ್, ಲೆಟ್ ಮಿ ಡ್ರಾ ಯುವರ್ ಅಟೆನ್ಷನ್, ಬ್ರಿಟಿಷ್ ಪೀರಿಯಡ್ ಅಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ 1772ರಲ್ಲಿ ಕೋರ್ಟ್ ಸಿಸ್ಟಮ್ ಅನ್ನ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಸಾದರ್ ದಿವಾನಿ ಅದಾಲತ್ ಮತ್ತು ನಿಜಾಮತ್ ಅದಾಲತ್ ಅಂತ ಹೇಳಿ. ಆದ್ರೆ 1773 ರೆಗ್ಯುಲೇಟಿಂಗ್ ಆಕ್ಟ್, ಆಸ್ ಪರ್ ದ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773, they created the Supreme Court at Calcutta in 1774. The appeal from the Supreme Court, it went to the Privy Council in England. ಇವತ್ತಿಗೂ ಕೂಡ ನೋಡಿ, ಕಾಲೋನಿಗಳ ಹೈಯೆಸ್ಟ್ ಅಪೆಲೆಟ್ ಬಾಡಿ, ಅಪೆಲೆಟ್ ಜುರಿಸ್ಡಿಕ್ಷನ್, ಇಟ್ ಈಸ್ ಎಂಜಾಯ್ಡ್ ಬೈ ದ ಇಂಗ್ಲಿಷ್ ಪ್ರಿವಿ ಕೌನ್ಸಿಲ್. ಅಂದ್ರೆ ಕಾಲೋನಿಗಳ ನ್ಯಾಯಿಕ ತೀರ್ಪುಗಳ ಮೇಲ್ಮನವಿಗೆ ಅವಕಾಶ ಇರುವಂತದ್ದು Privy Council ನಲ್ಲಿ. That Privy Council has got the jurisdiction to hear the cases from the colonies. Even some of the Diogo Garcia and some of the islands in Indonesia, Indian Ocean, they are appealing before the Privy Council, Judicial Experts Committee in England still today. Up to 1949, Ramaswamy Mudaliar case was the last case which was appealed before the Supreme Court, Privy Council in 1949. That case was, appeal was appealed from Federal Court of India, 1935 ಫೆಡರಲ್ ಕೋರ್ಟ್ ಅಂತ ಏನ್ ಸ್ಥಾಪನೆ ಆಗಿತ್ತು, ಅಲ್ಲಿಂದ ಇಟ್ ವೆಂಟ್ ಟು ದ ಪ್ರಿವಿ ಕೌನ್ಸಿಲ್ ಇನ್ ದ ಲೇಟೆಸ್ಟ್ ಡೇ. ಇದು ಹೈರಾರ್ಕಿ ಆಫ್ ದ ಕೋರ್ಟ್ಸ್ ಬಂದಾಗ ಇವತ್ತಿನ ಸಿಸ್ಟಮ್ ನಲ್ಲಿ ಇರುವಂತದ್ದು. ದ ಕುಲಾ ಕೋರ್ಟ್ ವಾಸ್ ದ ಪ್ರೈಮರಿ ಒನ್, ದೆನ್ ಫಾಲೋಡ್ ಬೈ ದ ಶ್ರೇಣಿ. ಗಣ ವಾಸ್ ದ ಸೆಕೆಂಡ್ ದಟ್ ಇಂಪಾರ್ಟೆಂಟ್ ಕೋರ್ಟ್. He tries civil and criminal cases both. A court named Adhikrita, already I told you, constituted by the king. He will hear the king will hear the instance relating to the violences. Shashita was the king's court, will determine on corporal punishment, but the king holds final power and will to finalize them. ರಾಜನ ಒಂದು ವಿವೇಚನೆಗೆ ಬಿಟ್ಟಂತ ನ್ಯಾಯಾಲಯ ಕೂಡ ಆಗಿತ್ತು. ಆದ್ರೆ ಈ ಇದರಲ್ಲಿ ಪ್ರೊಟೆಕ್ಷನ್ ಆಫ್ ಆರ್ಟಿಸಾನ್ಸ್ ಮತ್ತೆ ಮರ್ಚೆಂಟ್ಸ್ ಅಂಡ್ ಇವನ್ ಅನ್ಫೇರ್ ಮೀನ್ಸ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್, ಇಫ್ ಎನಿಥಿಂಗ್ ಇಟ್ ಈಸ್ ಫೌಂಡ್, ಇಟ್ ಈಸ್ ಡಿಸ್ಕಸ್ಡ್ ದೇರ್ ಇಟ್ ಸೆಲ್ಫ್. ಪರ್ಟಿಕ್ಯುಲರ್ಲಿ ಈ ಕಂಟಕ ಶೋಧನ, ಇಟ್ ವಾಸ್ ಎ doctrine of police power was also granted. The police power was also granted to this ಕೋರ್ಟ್. ಯಾಕೆಂದ್ರೆ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡುವಂತದ್ದು, ಶಿಕ್ಷೆಯನ್ನು ನಿರ್ಧಾರ ಮಾಡುವಂತದ್ದು ಕಂಟಕ ಶೋಧನ ಆಗಿತ್ತು. ಎಕ್ಸಿಕ್ಯೂಟ್ ಮಾಡುವಂತವ್ರು ಯಾರು ಅಂದ್ರೆ ಪೊಲೀಸರು ಆಗಿರ್ತಾರೆ. ದಟ್ ವಾಸ್ ದ ಸಿಸ್ಟಮ್, ಇಟ್ ವಾಸ್ ಎಕ್ಸಿಸ್ಟೆಡ್ ಇನ್ ಏನ್ಷಿಯಂಟ್ ಇಂಡಿಯಾ. ಅಂಡ್ ಇವನ್ ಟೈಪ್ಸ್ ಆಫ್ ಪನಿಷ್ಮೆಂಟ್, ಯಾವ ತರದ ಪನಿಷ್ಮೆಂಟ್ಗಳಿತ್ತು ಅನ್ನುವಂಥದ್ದು, 18 ತರದ ಅಪರಾಧಗಳು ಸಮಾಜದಲ್ಲಿ ಇತ್ತು ಅಂತ ಹೇಳಿ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಏನ್ಷಿಯಂಟ್ ಇಂಡಿಯಾದಲ್ಲಿ 18 ಟೈಪ್ಸ್ ಆಫ್ ಇದು ಅಪರಾಧಗಳು ಇದ್ವು ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಅಪರಾಧಗಳ ಇದನ್ನ ಪಟ್ಟಿ ಮಾಡುವಾಗ ಅಪರಾಧಗಳಿಗೆ ಅನುಗುಣವಾಗಿ ಫೈನ್ಸ್, there were different types of punishments were mentioned by Kautilya. Fines, confiscation of property, exile, corporal punishment, mutilation, branding, torture, and even forced labor, capital punishment. ಇದು ಬಹಳ ಮುಖ್ಯವಾಗಿ ಇರುವಂತ ಒಂದು ವಿಧಾನಗಳು ಇದರ ಒಳಗಡೆ ಬರ್ತದೆ. ಫೈನ್ಸ್ ಅಂದ್ರೆ ದಂಡ ವಿಧಿಸುವಂಥದ್ದು, ಅವನ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳುವಂಥದ್ದು, ಗಡಿಪಾರು ಮಾಡುವಂಥದ್ದು, ದೈಹಿಕ ಶಿಕ್ಷೆಯನ್ನು ಕೊಡುವಂಥದ್ದು, ಅಂಗಛೇದನವನ್ನ ಮಾಡುವಂಥದ್ದು, ಅವನು ಯಾವುದೇ ಒಂದು ಅಪರಾಧ ಮಾಡಿದ್ರೆ ಬ್ರ್ಯಾಂಡ್ ಮಾಡುವಂಥದ್ದು, ಬ್ರ್ಯಾಂಡಿಂಗ್ ದ ಕಲ್ಪ್ರಿಟ್. ದಟ್ ಇನ್ ದ ಯುರೋಪಿಯನ್ ಸಿಸ್ಟಮ್, ಆಕ್ಚುಲಿ ಇಫ್ ದ ಪೈರೇಟ್ ವಾಸ್ ಫೌಂಡ್, the letter P was branded on the forehead of that person. ಅಂದ್ರೆ ಯುರೋಪಿನ ಯುರೋಪ್ನಲ್ಲಿ ಅಡಗು ಕಳ್ಳರನ್ನ 16-17ನೇ ಶತಮಾನದಲ್ಲಿ ನಡೀತಿದ್ದ ಕತೆ ಇದು. ಅವನ ಹಣೆ ಮೇಲೆ ಪಿ ಅನ್ನೋ ಅಕ್ಷರವನ್ನ ಬ್ರ್ಯಾಂಡ್ ಮಾಡ್ತಾ ಇದ್ರು, ಇದನ್ನ ಮುದ್ರೆ ಒತ್ತಾ ಇದ್ರಂತೆ. ಅದು ಪಿ ಅಂತ ಹೇಳಿದ್ರೆ ಅವನು ಪೈರೇಟ್ ಅಂತ ಹೇಳಿ ಅರ್ಥ ಆಗುತ್ತೆ. ಟಾರ್ಚರ್ ಅಂದ್ರೆ ಹಿಂಸೆಯನ್ನ ಕೊಡುವಂಥದ್ದು. ದೆನ್ ದ ಫೋರ್ಸ್ಡ್ ಲೇಬರ್. ಅಂಡ್ ಅನದರ್ ಒನ್ ಇಸ್ ದ ಕ್ಯಾಪಿಟಲ್ ಪನಿಷ್ಮೆಂಟ್. ಕ್ಯಾಪಿಟಲ್ ಅಂತ ಹೇಳಿದ್ರೆ ದಟ್ ಹೈಯೆಸ್ಟ್ ಪನಿಷ್ಮೆಂಟ್ ಅಂದ್ರೆ ಅದು ಶಿರಚ್ಛೇದನ ಆಗ್ಬೋದು ಅಥವಾ ಮರಣದಂಡನೆ ಅಂತ ಶಿಕ್ಷೆ. ದ ಕ್ಯಾಪಿಟಲ್ ಪನಿಷ್ಮೆಂಟ್ ವಾಸ್ ದ ಹೈಯೆಸ್ಟ್ ಅಂಡ್ ದ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇಟ್ ವಾಸ್ ಗಿವನ್ ಟು ದ. And even the verdict which was known as a Jayapatra, the verdict was known as a Jayapatra. And even in the court, actually the Jayapatra was given. Even ನಾವು ಇವತ್ತು ಕೋರ್ಟ್ ಆರ್ಡರ್ ಅಂತ ಹೇಳ್ತೀವಿ, ಡಿಸಿಷನ್ ಹೇಳ್ತೀವಿ. The Jayapatra, it included simple note on the plaint
that the written statement of corroboration of presented by the parties, framing and discussion of the issue, recognition of the sides, ascertains, implementation of law, distinct viewpoint of judges, final decision, and the court seal. This will be the one of the major aspect. And even there was a concept of jury, there was a concept of lawyers, it was existed, and even the judges of the courts were also appointed on the basis of their ability and their qualification. These were the major aspects in connection to the Indian legal system. Basically, Indian legal system, it was evolved. Even in medieval period, Muslims were also used Hindu law. And even in the modern period, Britishers also carry forward the ancient Indian Shastras. Even the court pleaders were known as that now ivattu interpreters of Shastra, Hindu Shastra. And even later on, now advocate ಅನ್ನುವಂತ ಒಂದು ಕಾನ್ಸೆಪ್ಟ್ ಕೂಡ ಬರುತ್ತೆ. Later days, actually, the concept of advocate, lawyers, attorneys, later it was introduced. But illi judiciary, it was based upon all these concepts in ancient India. And what I wanted to finally say was the Asia was the perhaps actually one of the important continent in establishing in the laws, so systematic laws from the days of Hammurabi, from the days of the Veda. And finally, these the code of Hammurabi went to the Syria, Syria to Greek, Greek to Rome, Rome to English, or the Western Europe. And finally, it came to India in the 18th and 19th century. And our present system, it is a mixture of the Anglo-Saxon or the British and traditional Indian Muslim system. This is about actually that my focus of that legal development or the administration of justice in ancient India. ಪ್ರಾಚೀನ ಭಾರತದ ನ್ಯಾಯಿಕ ವ್ಯವಸ್ಥೆ ಹೇಗೆ ರೂಪುಗೊಳ್ತು ಅನ್ನುವಂತ ಒಂದು ಪರಿಕಲ್ಪನೆ ಇಲ್ಲಿ ಬೆಳಿಲಿಕ್ಕೆ ಅಥವಾ ಹೇಗೆ ಬೆಳೀತು ಅನ್ನುವಂತ ವಿಚಾರಗಳನ್ನು ನೋಡುವಾಗ ಇಷ್ಟು ಅಂಶಗಳು ಇದರೊಳಗಡೆ ಬರ್ತದೆ. ಹಾಗಾಗಿ ಈ ವಿಚಾರಗಳ ಹಿನ್ನೆಲೆಯಲ್ಲಿ ನಾನು ಕೆಲವೊಂದು ಮಾಹಿತಿಗಳನ್ನ ತಮ್ಮೊಡನೆ ಹಂಚಿಕೊಂಡಿದ್ದೀನಿ. ನಿಮ್ಮ ನನಗೆ ಕೊಟ್ಟ ಸಮಯ ಆಗಿದೆ. ಏನಾದರೂ ಪ್ರಶ್ನೆಗಳಿದ್ರೆ ಒಂದೆರಡು ಪ್ರಶ್ನೆ ಕೇಳಬಹುದು ಅಂತ ಹೇಳಿ ಮೇಡಮ್. My question is that there is a strong legal system in India. No, madam, little louder, madam, little louder. Am I audible, sir? No. Now, yes, madam. Yes, madam. Sir, my question is that Indian system is so strong and